ಮೊದಲನೇದಾಗಿ ಇವತ್ತಿನ ಈ ಗೋಷ್ಠಿಯ ಪ್ರಥಮ ಚರಣ ವಿಷಯ ಸಂಕಲ್ಪ ಹಾಗೂ ವಿಶ್ವೇದೇವರ ವಿವರಣೆ. ಅದನ್ನು ನಡೆಸ್ಕೊಳ್ಳಿಕ್ಕಿದ್ದಾರೆ ವಿದ್ವಾನ್ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ರು. ಸ್ವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾಸ್ಯೇಂದುಬಿಂಬಾಂ ಸದಾನೋಷ್ಟಬಿಂಬಾಂ ಭಜೆ ಶಾರದಾಂಬಾಮಜಸ್ರಂ ಮದಂಬಾಂ ಶರದಿಂದು ವಿಕಾಸಿ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಾಸನ ಸುಂದರೀಮುಪಾಸೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಹನೀಯರಿಗೆ, ಇಲ್ಲಿ ಸಮಾಹಿತರಾಗಿರುವ ಎಲ್ಲ ಬಂಧುಗಳಿಗೆ ಪ್ರಣಾಮಗಳು. ಈ ಜ್ಞಾನ ಸತ್ರದಲ್ಲಿ ಸಂಕಲ್ಪ ಮತ್ತು ವಿಶ್ವೇದೇವರ ಕುರಿತಾಗಿ ನಾನೊಂದು ಪರಿಚಯವನ್ನು ಮಾತ್ರ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇನೆ. ಸಂಕಲ್ಪ ರಹಿತವಾದ ಕರ್ಮ ಫಲದಾಯಕವಾಗುವುದಿಲ್ಲ ಅಂತ ಸ್ಮೃತಿಗಳಲ್ಲಿ ಹೇಳಲಾಗಿದೆ. ಸಂಕಲ್ಪದ ಕುರಿತಾಗಿ ಯಾವುದೇ ಸೂತ್ರಕಾರರ ಸೂತ್ರವಚನಗಳು ನಮಗೆ ಸಿಗುವುದಿಲ್ಲ. ಸಂಕಲ್ಪದ ನಿರ್ದೇಶನ ಹೆಚ್ಚಾಗಿ ಇರುವುದು ಸ್ಮೃತಿ ಗ್ರಂಥಗಳಲ್ಲಿ, ಅದರಲ್ಲೂ ನಿಬಂಧ ಗ್ರಂಥಗಳಲ್ಲಿ. ನಿರ್ಣಯ ಸಿಂಧು, ಧರ್ಮ ಸಿಂಧು, ಗಣಪತಿ ಕಲ್ಪ, ಗಣಪತಿ ಸಂಸ್ಕಾರ ಮೊದಲಾದ ಧರ್ಮಶಾಸ್ತ್ರದ ನಿಬಂಧ ಗ್ರಂಥಗಳಲ್ಲಿ ಸಂಕಲ್ಪದ ಕುರಿತು ವಿವರವಾದ ವಿವರಣೆಗಳಿವೆ. ಈ ಸಂಕಲ್ಪ, ಇದರ ಬಗ್ಗೆ ಶುಕ್ಲ ಯಜುರ್ವೇದೀಯ ಕರ್ಮಕಾಂಡ ಪ್ರದೀಪದಲ್ಲಿ ವಿಮರ್ಶೆ ಮಾಡಿದ್ದಾರೆ. ಸಂಕಲ್ಪ ಯಾವಾಗ ಮಾಡಬೇಕು ಎನ್ನುವ ಒಂದು ವಿವೇಚನೆಯಲ್ಲಿದೆ. ಯಾವುದೇ ಕರ್ಮದ ಪೂರ್ವಾಂಗವಾದ ಪುಣ್ಯಾಹವಾಚನೆ, ದೇಹಶುದ್ಧಿ, ಪುಣ್ಯಾಹವಾಚನಾದಿಗಳನ್ನು ಮಾಡಿದ ಅನಂತರ ಸಂಕಲ್ಪ ಮಾಡಬೇಕು ಎನ್ನುವುದು ಒಂದು ಪಕ್ಷ ಅಲ್ಲ, ಆರಂಭದಲ್ಲೇ ಸಂಕಲ್ಪ ಮಾಡಬೇಕು ಎನ್ನುವುದು ಇನ್ನೊಂದು ಪಕ್ಷ. ಅದು ಪುಣ್ಯಾಹವಾಚನಾದಿಗಳು ಕರ್ಮಾಂಗವೇ ಹೊರತು ಕರ್ಮಾಂತರ್ಗತವಾದಂತಹ ವಿಷಯಗಳಲ್ಲ. ಆದ್ದರಿಂದ ಪ್ರಧಾನ ಕರ್ಮ ಬಹಿರ್ಭೂತವಾದ ಕರ್ಮಗಳಾಗಿರುವುದರಿಂದ ಪ್ರಧಾನ ಸಂಕಲ್ಪದ ಮೊದಲೇ ಪುಣ್ಯಾಹವಾಚನಾದಿಗಳನ್ನು ಮಾಡಿಕೊಳ್ಳಬೇಕು ಎನ್ನುವುದು ಒಂದು ಪಕ್ಷ. ಅದಲ್ಲ, ಪುಣ್ಯಾಹವಾಚನಾದಿಗಳೆಲ್ಲ ಆದ ಮೇಲೆ ಪ್ರಧಾನ ಸಂಕಲ್ಪ ಮಾಡಬೇಕು ಅಂತ ಇನ್ನೊಂದು ಪಕ್ಷ. ಹೀಗೆ ಎರಡು ಪಕ್ಷಗಳ ಉಲ್ಲೇಖ ಶುಕ್ಲ ಯಜುರ್ವೇದೀಯ ಕರ್ಮಕಾಂಡ ಪ್ರದೀಪಕಾರರು ನಿರ್ದೇಶಿಸಿದ್ದಾರೆ. ಯಥಾ ಸಂಪ್ರದಾಯ, ಅನುಷ್ಠಾನ, ಎರಡೂ ರೀತಿಯ ಅನುಷ್ಠಾನಗಳು ಆಚರಣೆಯಲ್ಲಿವೆ. ಈ ಸಂಕಲ್ಪದಲ್ಲಿ ಪ್ರಧಾನ ಸಂಕಲ್ಪ, ಅವಾಂತರ ಸಂಕಲ್ಪ, ಮಹಾಸಂಕಲ್ಪ ಎನ್ನುವ ಮೂರು ವಿಭಾಗಗಳಿವೆ. ಮಹಾಸಂಕಲ್ಪವನ್ನು ಮಹಾಪ್ರಾಯಶ್ಚಿತ್ತಾದಿಗಳ ಸಂದರ್ಭದಲ್ಲಿ, ಯಜ್ಞಾನುಷ್ಠಾನಗಳ ಸಂದರ್ಭದಲ್ಲಿ, ಕನ್ಯಾದಾನಾದಿ ಮಹಾದಾನಗಳ ಸಂದರ್ಭಗಳಲ್ಲಿ ಮಹಾಸಂಕಲ್ಪವನ್ನು ಮಾಡಬೇಕು ಎನ್ನುವುದು ಋಷಿವಚನ. ಆ ಮಹಾಸಂಕಲ್ಪವನ್ನು ರಚಿಸಿದವರು ದೇವಲ ಮಹರ್ಷಿಗಳು. ಆ ಮಹಾಸಂಕಲ್ಪವನ್ನು ನೋಡಿದರೆ ನಮ್ಮ ಸಮಗ್ರ ಇತಿಹಾಸ, ಪುರಾಣ, ಅಖಂಡ ಭಾರತದ ಒಂದು ಸಮಗ್ರವಾದ ಚಿತ್ರಣ ನಮಗೆ ಮಹಾಸಂಕಲ್ಪದಲ್ಲಿ ಸಿಗ್ತದೆ. ಆ ಮಹಾಸಂಕಲ್ಪದ ಸಂಕ್ಷಿಪ್ತ ರೂಪ ನಮ್ಮಲ್ಲಿ ಅಧಿಕವಾಗಿ ಅನುಷ್ಠಾನದಲ್ಲಿರುವ ಪ್ರಧಾನ ಸಂಕಲ್ಪ. ಆಮೇಲೆ ಪ್ರಧಾನ ಸಂಕಲ್ಪವನ್ನು ಮಾಡಿ ಕರ್ಮಾರಂಭದ ನಂತರ ಅವಶ್ಯವಿದ್ದಲ್ಲಿ ಮಾಡಬೇಕಾದ ಸಂಕಲ್ಪಗಳು ಕೆಲವು ಇದೆ. ನವಗ್ರಹ ಯಜ್ಞದಲ್ಲಿ ಯಜ್ಞಾರಂಭ ಮಾಡಿದ ಮೇಲೆ ದಾನ ಕೊಡಬೇಕಾದ್ರೆ ಒಂದು ಸಂಕಲ್ಪ, ಅದು ಅವಾಂತರ ಸಂಕಲ್ಪ. ಹೀಗೆ
ಸಂಕಲ್ಪಗಳಲ್ಲಿ 3 ವಿಭಾಗಗಳನ್ನು ಮಾಡುವುದಕ್ಕೆ ಬರುತ್ತದೆ. ಕ್ಲೃಪು ಸಾಮರ್ಥ್ಯ ಎನ್ನುವ ಕ್ರಿಯಾಪದ, ಸಂ ಎನ್ನುವ ಉಪಸರ್ಗ, ಇದು ಸೇರಿದಾಗ ಸಂಕಲ್ಪ ಎನ್ನುವ ಶಬ್ದ ಆಗುತ್ತದೆ. ಸಮ್ಯಕ್ ಕಲ್ಪ್ಯತೆ ಸಮರ್ಥ್ಯತೆ, ಚೆನ್ನಾಗಿ ಹೇಳಲ್ಪಡುವುದು. ಆ ಕರ್ಮ ಸಂಕಲ್ಪ ಕರ್ಮ ಮಾನಸಂ ಎನ್ನುವುದು ಅಮರಕೋಶಕಾರರ ವಾಕ್ಯ. ಅದೊಂದು ಮಾನಸಿಕವಾದಂತಹ ಸಂಕಲ್ಪ. ಆದರೆ ಕೇವಲ ಮಾನಸಿಕವಾದ ಕರ್ಮವಾಗಿ ಇದ್ರೆ ಪುರೋಹಿತರಿಗೇನು ಕೆಲಸ ಇಲ್ಲ. ಆದ್ದರಿಂದ ವೈದಿಕ ಕರ್ಮದಲ್ಲಿ ಸಂಕಲ್ಪವನ್ನು ದೇಶ, ಕಾಲ, ಉದ್ದೇಶ, ಕರ್ಮ ಮತ್ತೆ ಪ್ರವೃತ್ತಿ ಇಷ್ಟನ್ನು ಹೇಳಿಯೇ ಸಂಕಲ್ಪ ಮಾಡಬೇಕು. ದೇಶ, ಕಾಲ, ಯಾವ ದೇಶದಲ್ಲಿ ನಾವಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಇನ್ನು ನಮ್ಮ ಉದ್ದೇಶ ಏನು, ಆ ಉದ್ದೇಶಕ್ಕೆ ಅನುಸರಿಸಿದ ಕರ್ಮದ ಹೆಸರು, ಆಮೇಲೆ ಪ್ರವೃತ್ತಿ ಕರಿಷ್ಯೆ ಎನ್ನುವ ಕ್ರಿಯಾಪದ, ಇದನ್ನು ಹೇಳಿ ಸಂಕಲ್ಪ ಮಾಡಬೇಕು ಎನ್ನುವುದು ನಮ್ಮ ಪ್ರಾಚೀನರ ನಿರ್ದೇಶನ. ದೇಶ, ಕಾಲ ಮತ್ತು ಪ್ರವೃತ್ತಿ ಇದು ಭೌತಶಾಸ್ತ್ರದ 3 ವಸ್ತುಗಳ ಪ್ರತಿನಿಧಿಗಳು. ಪ್ಲೇಸ್, ಟೈಮ್, ಎನರ್ಜಿ. ಭೌತಶಾಸ್ತ್ರದಲ್ಲಿ ಮೂಲಭೂತ ವಸ್ತುಗಳು ದೇಶ, ಕಾಲ, ಶಕ್ತಿ. ಆ ದೇಶ, ಕಾಲ, ಶಕ್ತಿಗಳ ವ್ಯವಸ್ಥೆ ಸಂಕಲ್ಪದಲ್ಲಿದೆ. ನಾವು ಯಾವ ದೇಶದಲ್ಲಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಏನು ಮಾಡುತ್ತೇವೆ ಅಂತ. ಆ ಸಂಕಲ್ಪ ನಮ್ಮಲ್ಲಿ ಆಚರಣೆಯಲ್ಲಿ ಏನು ಇದೆ ಅಂದರೆ ಶಾಸ್ತ್ರೀಯವಾದ ಸಂಕಲ್ಪ ಕಡಿಮೆ ಇದೆ, ಯಜಮಾನ ಪ್ರೀತ್ಯರ್ಥವಾದ ಸಂಕಲ್ಪ ಹೆಚ್ಚಿದೆ. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಎಲ್ಲೆಲ್ಲಿ ಏನೆಲ್ಲ ಸಿಗುತ್ತದೆ ಅದನ್ನೆಲ್ಲ ಹೇಳಿಬಿಡುವುದು. ಒಂದು ನವಗ್ರಹ ಶಾಂತಿ ಆದರೆ ಅದರಲ್ಲಿ ಸರ್ಪ ಸಂಸ್ಕಾರದಲ್ಲಿ ಹೇಳಿದ ಸಂಕಲ್ಪವನ್ನು ಬಾಯ್ಪಾಠ ಬರೆದಿದ್ರೆ ಅದನ್ನು ನಾವು ಹೇಳುತ್ತೇವೆ. ಈ ರೀತಿ ಒಂದು ಕರ್ಮಕ್ಕೆ ಎಷ್ಟು ಸಂಕಲ್ಪ ಇದೆ, ಎಷ್ಟು ಹೇಳಬೇಕು, ಅದು ವ್ಯವಸ್ಥಿತವಾಗಿ ಇರುವುದು ನಿತ್ಯ ಸಂಧ್ಯಾವಂದನೆಯಲ್ಲಿ ಮತ್ತು ಶ್ರಾದ್ದ ಪ್ರಕರಣದಲ್ಲಿ. ಎಷ್ಟು ಸಂಸ್ಕೃತ ವಾಕ್ಯ ಮಾಡುವ ಸಾಮರ್ಥ್ಯ ನಮಗೆ ಇದ್ರೂ ಸಂಧ್ಯಾವಂದನೆಯಲ್ಲಿ ಮಮೋಪಾತ್ತ ದುರುತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದನ್ನು ಬಿಟ್ಟರೆ ಬೇರೇನನ್ನು ಸೇರಿಸುವುದೂ ಇಲ್ಲ, ಸೇರಿಸಲಿಕ್ಕೂ ಇಲ್ಲ. ಹಾಗೆ ಶ್ರಾದ್ದದಲ್ಲೂ ಹಾಗೆ ಪ್ರತಿ ಸಾಂವತ್ಸಿಕ ಶ್ರಾದ್ದಂ ಕರಿಷ್ಯೆ, ಧರ್ಮಾರ್ಥ ಕಾಮ ಮೋಕ್ಷ ಸಿದ್ಧ್ಯರ್ಥಂ ಪರಿಕ್ರಿಯಮಾಣ ಮಂತ್ರಯಂತ್ರ ವಿಷ ಚೂರ್ಣ ವಿಚಾರ ಕೃತ್ಯಾಕೃತ್ಯ ದೋಷ ಪರಿಹಾರಾರ್ಥಂ ಯಾವುದೂ ಹೇಳಲಿಕ್ಕಿಲ್ಲ. ಅಲ್ಲಿ ಪ್ರತಿ ಸಾಂವತ್ಸರಿಕ ಶ್ರಾದ್ದಂ ಕರಿಷ್ಯೆ ಅಷ್ಟೇ ಇರುವುದು. ಇದು 2 ಶಾಸ್ತ್ರೀಯವಾದ, ಇದರಲ್ಲಿ ಏನು ಸೇರಿಸ್ಲಿಕ್ಕಿಲ್ಲ. ಅದು ಯಾಕೆ ಸೇರಿಸ್ಲಿಕ್ಕಿಲ್ಲ ಅಂತ ಮುಂದೆ ನೋಡೋಣ. ಈ ರೀತಿ ಈ ಸಂಕಲ್ಪದ ವ್ಯವಸ್ಥೆ ಇದೆ. ಈ ಸಂಕಲ್ಪದಲ್ಲಿ ಜಂಬೂದ್ವೀಪೆ ಭಾರತ ವರ್ಷೆ ಭರತಖಂಡೆ ಮೇರೂರು ದಕ್ಷಿಣ ಪಾರ್ಶ್ವೆ ಇತ್ಯಾದಿ ದೇಶಗಳ ಒಂದು ಉಲ್ಲೇಖ ಇದೆ. ನಾನು ಜಂಬೂದ್ವೀಪದಲ್ಲಿದ್ದೇನೆ. ಆ ಜಂಬೂದ್ವೀಪದ 9 ಭಾಗಗಳು 9 ವರ್ಷಗಳು, ಅದರಲ್ಲೊಂದು ಭಾರತ ವರ್ಷ, ಅದರಲ್ಲಿ 9 ಖಂಡಗಳು, ಅದರಲ್ಲಿ ಒಂದು ಭರತಖಂಡ. ಆ ಭರತಖಂಡವನ್ನು ಮೇರು ಪರ್ವತದ ದಕ್ಷಿಣ ಪಾರ್ಶ್ವದಲ್ಲಿದೆ. ಇತ್ಯಾದಿ ದೇಶಗಳನ್ನು ಹೇಳಬೇಕು. ಯಾಕೆ ಈ ದೇಶಗಳನ್ನು ಹೇಳಬೇಕು? ಅದ ಜಂಬೂದ್ವೀಪದಿಂದಲೇ ಯಾಕೆ ಪ್ರಾರಂಭ ಮಾಡಬೇಕು? ನಾನು ಕಾವೇರಿ ಕ್ಷೇತ್ರ, ಭಾಸ್ಕರ ಕ್ಷೇತ್ರ ಅಥವಾ ಗೋಕರ್ಣ ಕ್ಷೇತ್ರ ಎಲ್ಲಿದ್ದೇನೆ ಅಂತ ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಾಗುವುದಿಲ್ವೇ ಎನ್ನುವುದೊಂದು ವಿಚಾರ. ಇನ್ನು ಕಾಲವು ಹಾಗೆ ಅದ್ಯ ಬ್ರಹ್ಮಣ, ಕೆಲವು ಪಾಠದ ಪ್ರಕಾರ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ
ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ, ಇದು ಒಂದಂಶ. ಆಮೇಲೆ ಜಂಬೂದ್ವೀಪೆ ಭಾರತ ವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ಪಾರ್ಶ್ವೆ ಎನ್ನುವುದು ಇನ್ನೊಂದಂಶ. ಪುನಃ ಪ್ರವರ್ತಮಾನವಾದ ವರ್ತಮಾನದ ಕಾಲ, ಆ ವರ್ತಮಾನ ಕಾಲದಲ್ಲಿ ಯಾವ ಕಾಲದಲ್ಲಿದ್ದೇವೆ ಅಂದರೆ ಒಮ್ಮೆ ದೇಶ, ಮತ್ತೊಮ್ಮೆ ಕಾಲ, ಮತ್ತೊಮ್ಮೆ ದೇಶ, ಮತ್ತೊಮ್ಮೆ ಕಾಲ, ಹೀಗಿದೆ ಆ ಸಂಕಲ್ಪದ ವ್ಯವಸ್ಥೆ. ದೇಶ ಎಲ್ಲ ಒಮ್ಮೆಲೇ ಹೇಳುವುದಿಲ್ಲ, ಕಾಲವನ್ನೆಲ್ಲ ಒಮ್ಮೆಲೇ ಹೇಳುವುದಿಲ್ಲ, ಎರಡು ವಿಭಾಗ ಇದೆ ಇದರಲ್ಲಿ. ಇದು ಯಾಕೆ ಇಷ್ಟು ವಿಸ್ತಾರವಾದಂತಹ ಕಾಲ, ಇಷ್ಟು ವಿಸ್ತಾರವಾದಂತಹ ದೇಶದ ಉಲ್ಲೇಖವನ್ನು ಕರ್ಮಕಾಂಡದಲ್ಲಿ ಯಾಕೆ ಮಾಡಬೇಕು? ಇದನ್ನು ಶುಕ್ಲ ಯಜುರ್ವೇದಿಯ ಕರ್ಮಕಾಂಡ ಪ್ರದೀಪದವರು ಜನ್ಮಾದ್ಯಸ್ಯ ಯತಃ ಎನ್ನುವ ಎರಡನೆಯ ಬ್ರಹ್ಮಸೂತ್ರದ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ದಾರೆ. ಯಾಕೆ ಅಂದ್ರೆ ನಾವು ನಮಗಿಂತ ದೊಡ್ಡವರಿಲ್ಲ ಅಂತ ತಿಳ್ಕೊಳ್ಳುವವರು, ನಮ್ಮ ವ್ಯವಸ್ಥೆಗಿಂತ ಉತ್ತಮವಾದ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಳ್ಳುವ ಭಾವ, ನಮಗಿಂತ ದೊಡ್ಡ ಜನ ಇಲ್ಲ. ಆಮೇಲೆ ನಮ್ಮ ಸಂಪತ್ತು, ನಮ್ಮ ವ್ಯವಸ್ಥೆ, ನಮ್ಮ ಭೂಮಿ ಇದ್ದದ್ರಲ್ಲೆಲ್ಲ ಅಹಂಭಾವ ಬರಬಾರದು ಎನ್ನುವ ದೃಷ್ಟಿಯಿಂದ ನಾವಿರುವುದೆಲ್ಲಿ. ಆಮೇಲೆ ನಮ್ಮ ಕಾಲ ಎನ್ನುವುದರ ಬಗ್ಗೆ ನಮಗೆ ಅಭಿಮಾನ ಇದೆ, ಆದರೆ ಅದು ದುರಭಿಮಾನ ಆಗಬಾರದು. ಕಾಲ ಎಷ್ಟು ವಿಸ್ತಾರವಾಗಿದೆ ಎನ್ನುವುದನ್ನು ತಿಳ್ಕೊಳ್ಳಬೇಕು. ಇಷ್ಟು ವಿಸ್ತಾರವಾದಂತಹ ದೇಶದಲ್ಲಿ ಕೇವಲ 10 ಎಕರೆ ಅಥವಾ 25 ಎಕರೆ, ಇನ್ನು ದೊಡ್ಡ ಶ್ರೀಮಂತರಾದ್ರೆ 100-200 ಎಕರೆ, ಯಾವ ಲೆಕ್ಕಕ್ಕೂ ಇಲ್ಲ. ವಿಸ್ತಾರವಾದ ದೇಶದಲ್ಲಿ ನಮ್ಮಲ್ಲಿ ಇರುವಂತಹ ಸ್ಥಳ, ನಮ್ಮ ಅಧೀನದಲ್ಲಿರುವಂತಹ ಪ್ರದೇಶ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ನೆನಪಾಗಬೇಕು ಇವನಿಗೆ. ನಾನಷ್ಟು ಸಣ್ಣವನು ಅಂತ ಗೊತ್ತಾಗಬೇಕು. ಆಮೇಲೆ ಕಾಲ ಹೆಚ್ಚು ಬದುಕಿದ್ರೆ 120 ವರ್ಷ, ವರಾಹ ಮಿಹಿರಾಚಾರ್ಯ ಪ್ರಕಾರ 120 ವರ್ಷ 5 ದಿವಸ. ವ್ಯಾಸರ ಪ್ರಕಾರ ನಖಂಚ ವಿಂಶಾಧಿಕಂ ನಖಂಚ ಶತಾಧಿಕಂ ವರ್ಷಂ ಪುರುಷಾಣಂ ಪ್ರಕೀರ್ತಿತಂ ಎಂಬುದು ವ್ಯಾಸವಚನ ಲಿಂಗ ಪುರಾಣದಲ್ಲಿ. 20 ಹೆಚ್ಚಾಗಿರುವ 100. ಅವರು ವ್ಯಾಸರು ವರಾಹ ಮಿಹಿರ 5ಕ್ಕೆ ಬೆಲೆ ಕೊಡಲಿಲ್ಲ, ಅವರು 120 ವರ್ಷ ಅಂತ ಹೇಳಿದರು ವ್ಯಾಸರು. ವರಾಹ ಮಿಹಿರಾಚಾರ್ಯರು ಸಮಾಷಷ್ಟಿರ ದ್ವಿಘ್ನ ಮನುಜಕರಿಣಾಂ ಪಂಚಚನಿಷಾ, ಸಮಾಷಷ್ಟಿರ ದ್ವಿಘ್ನ 60ಕ್ಕೆ 2ರಿಂದ ಗುಣಿಸಬೇಕು 120, ಆಮೇಲೆ ಪಂಚಚ ನಿಶಾ, ಆಮೇಲೆ 5 ದಿವಸಗಳು. ಅದಕ್ಕೆ ಬೇರೆ ಕಾರಣ ಇದೆ ಹೇಳುವುದಕ್ಕೆ. ಅದು ಜಾತಕ ಪರಿಶೀಲನೆಗೆ 60 ವರ್ಷದವರೆಗಿನ ವ್ಯವಸ್ಥೆ ಒಂದು, 60ರಿಂದ 120 ವರ್ಷದವರೆಗಿನ ಜಾತಕದ ವಿಮರ್ಶೆ ವ್ಯವಸ್ಥೆ ಇನ್ನೊಂದು, ಮತ್ತೆ ಬದುಕಿ ಉಳಿದ್ರೆ 5 ದಿವಸಗಳ ಕಾಲ ಮತ್ತೊಂದು ರೀತಿಯಲ್ಲಿ ಜಾತಕ ವಿಮರ್ಶೆ ಮಾಡಬೇಕು. ಲಗ್ನಾತ್ ಆದ್ಯ ಚಂದ್ರಾತ್ ಜನ್ಮರಾಶಿಯಿಂದ, ಆಮೇಲೆ ಲಗ್ನಾತ್ ಲಗ್ನದಿಂದ, ಆಮೇಲೆ ರವಿ ರಾಶಿ ವಶಾತ್ 5 ದಿವಸ ಮೋಕ್ಷಕಾರಕನಾದಂತಹ ಆದಿತ್ಯನಿಂದ ಕೊನೆಯ 5 ದಿವಸಗಳ ಚಿಂತನೆ ಮಾಡಬೇಕು ಅಂತ ಅಪೂರ್ವಾರ್ಥ ಪ್ರಕಾಶಿಕ ಎನ್ನುವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈ ರೀತಿ ನಾವು ಬದುಕಿ ಉಳಿದ್ರೆ 120 ವರ್ಷ, ಅದರಲ್ಲೂ 2 ಹೆಚ್ಚು ಕಡಿಮೆ ಆಗಬಹುದು, 120 125ಕ್ಕೂ ಬದುಕಬಹುದು. ಅದು ಸಾಮಾನ್ಯವಾಗಿ ಹೇಳಿದ್ದು. ಇದು ಹೇಳಿದ್ದು ಯಾವಾಗ ಅಂದ್ರೆ ವ್ಯಾಸರು ಹಿಂದಿನ ಯುಗದಲ್ಲಿ, ಹಿಂದಿನ ಯುಗಗಳಲ್ಲೆಲ್ಲ ದೀರ್ಘಕಾಲದ ಆಯುಸ್ಸು ಇತ್ತು ಅಂತ ನಮಗೆ ಪುರಾಣಗಳಿಂದ ನೋಡಿದರೆ ಅದು ಗೊತ್ತಾಗುತ್ತದೆ. ಕೃಷ್ಣಾರ್ಜುನರಿಗೆ ಮಹಾಭಾರತರ ಯುದ್ಧದ ಕಾಲದಲ್ಲಿ 125 ವರ್ಷ ಆಗಿತ್ತು. ಆವಾಗ ಆಚಾರ್ಯ ಭೀಷ್ಮರಿಗೆ 800 ವರ್ಷ ಆಗಿತ್ತು. ಹೀಗೆ ಮಹಾಭಾರತದಲ್ಲಿ ನಮಗೆ ಉಲ್ಲೇಖ ದೊರೆಯುತ್ತದೆ. ಆಮೇಲೆ ಅದಕ್ಕಿಂತಲೂ ಹಿಂದಿನ ಯುಗದಲ್ಲಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ರಾಮೋ ರಾಜ್ಯಮುಪಾಸಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ. ದಶವರ್ಷ ಸಹಸ್ರಾಣಿ 10,000 ವರ್ಷ, ದಶವರ್ಷ ಶತಾನಿ ಚ ಮತ್ತೆ 1,000 ವರ್ಷ, ಅಷ್ಟು ಕಾಲ ರಾಮ ರಾಜ್ಯಭಾರವನ್ನು ಮಾಡಿದ್ದ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅಷ್ಟು ದೀರ್ಘಕಾಲದ ಆಯುಸ್ಸು ಕಲಿಯುಗದಲ್ಲಿ ಇಲ್ಲ. ಕಲಿಯುಗದಲ್ಲಿ ಯುಗದಿಂದ ಯುಗಕ್ಕೆ ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತದೆ. ಕೃತಯುಗದಲ್ಲಿದ್ದ ಆಯುಸ್ಸು
ತ್ರೇತಾಯುಗಕ್ಕಿಲ್ಲ, ತ್ರೇತಾಯುಗದಲ್ಲಿದ್ದ ಆಯುಸ್ಸು ದ್ವಾಪರ ಯುಗಕ್ಕಿಲ್ಲ, ದ್ವಾಪರದಲ್ಲಿದ್ದ ಆಯುರ್ಮಾನ ಕಲಿಯುಗಕ್ಕಿಲ್ಲ. ಎಲ್ಲ ವ್ಯವಸ್ಥೆಗಳಲ್ಲಿಯೂ ಯುಗದಿಂದ ಯುಗಕ್ಕೆ ಕಡಿಮೆ ಆಗುತ್ತಾ ಹೋಗ್ತದೆ. ಹಾಗೆ ಕೃತಯುಗದಲ್ಲಿ ಭಗವಂತನ ಅನುಗ್ರಹಕ್ಕೆ 10,000 ದಿವ್ಯ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗಿತ್ತು. 10,000 ದಿವ್ಯ ವರ್ಷಗಳ ಕಾಲ. ಅದು ತ್ರೇತಾಯುಗಕ್ಕಾಗುವಾಗ ಸ್ವಲ್ಪ ಕಡಿಮೆ ಆಯಿತು, ದ್ವಾಪರ ಯುಗಕ್ಕಾಗುವಾಗ ಅದು ಕಡಿಮೆ ಆಯಿತು. ಈಗ ಒಮ್ಮೆ ಭಕ್ತಿಯಿಂದ ಕೈ ಮುಗಿದ್ರೆ ಭಗವಂತ ಒಲಿಯುತ್ತಾನೆ ಕಲಿಯುಗದಲ್ಲಿ. ಹೀಗೆ ಎಲ್ಲವೂ ಯುಗದಿಂದ ಯುಗಕ್ಕೆ ಕಡಿಮೆಯಾಗುತ್ತಾ ಬಂದಿದೆ. ಅದೇ ರೀತಿ ಆಯುಸ್ಸು ಕಡಿಮೆಯಾಗಿದೆ. ಹೆಚ್ಚಂದ್ರೆ 100 ವರ್ಷ, ಸರಾಸರಿ ತೆಗೆದ್ರೆ ಇವತ್ತು 70 ಸಿಗುವುದು ಕಷ್ಟ. ಸರಾಸರಿ ತೆಗೆಯುವ ಒಂದು ಪದ್ಧತಿ ಇದೆ ಗಣಿತದಲ್ಲಿ, ಹಾಗೆ ತೆಗೆದ್ರೆ ಒಂದು 70. ಈ 70-80 ವರ್ಷ ಬದುಕುವ ನಾನು ನನ್ನ ಹಿಂದೆ ಮುಂದೆ ಇರುವ ಕಾಲಗಳ ಬಗ್ಗೆ ತಿಳ್ಕೊಂಡ್ರೆ ನನ್ನ ಕಾಲ ಏನೂ ಅಲ್ಲ. ಅನಂತವಾದ ಕಾಲದ ಮಧ್ಯದಲ್ಲಿ ಒಂದು ಬಿಂದುವೂ ಆಗದೇ ಇರುವಷ್ಟು ಕಾಲ ಇರುವ ಜೀವನ ನನ್ನದು ಎನ್ನುವುದನ್ನು ತಿಳ್ಕೊಂಡ್ರೆ ಮನುಷ್ಯ ಅಹಮಿಕೆಯಿಂದ ಬಳಲುವುದಕ್ಕೆ ಇಲ್ಲ ಎನ್ನುವುದನ್ನು ತಿಳ್ಕೊಳ್ಬೇಕು. ಇದು ಪ್ರತಿನಿತ್ಯವೂ ತಿಳ್ಕೊಳ್ಬೇಕು. ಒಮ್ಮೆ ತಿಳ್ಕೊಂಡ್ರೆ ಸಾಕಾಗುವುದಿಲ್ಲ. ಪ್ರತಿನಿತ್ಯವೂ ನನ್ನ ಸ್ಥಿತಿ ಏನು ಈ ಪ್ರಪಂಚದಲ್ಲಿ, ಈ ಕಾಲದಲ್ಲಿ ನಾನೆಷ್ಟು ಎನ್ನುವುದನ್ನು ತಿಳ್ಕೊಳ್ಳಬೇಕು. ತಿಳ್ಕೊಂಡಾಗ ಮಾತ್ರ, ಆ ಜ್ಞಾನ ಬಂದಾಗ ಮಾತ್ರ ಅಧ್ಯಾತ್ಮ ಸಾಧನೆ ಮಾಡುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಅಧ್ಯಾತ್ಮ ಸಾಧನೆ ಮಾಡುವುದಕ್ಕಾಗುವುದಿಲ್ಲ. ಆಮೇಲೆ ಇಂತಹ ಕರ್ಮವನ್ನೇ ಇಂತಹ ಉದ್ದೇಶದಿಂದ ಮಾಡುತ್ತೇನೆ ಎನ್ನುವುದು ವ್ಯವಸ್ಥಿತವಾಗಿ ಇರಬೇಕು. ಆದ್ದರಿಂದ ಒಂದು ಸಂಕಲ್ಪವನ್ನು ನಮ್ಮ ಪ್ರಾಚೀನರು ಇಟ್ಟಿದ್ದಾರೆ. ದೇಶ ಕಾಲಗಳ ಕುರಿತು ತಿಳ್ಕೊಳ್ಬೇಕು. ಕರ್ಮ ಮತ್ತೆ ಕರ್ಮದ ಉದ್ದೇಶ, ಯಾವ ಕರ್ಮವನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು ಅದನ್ನು ತಿಳ್ಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯ. ಜ್ಞಾತ್ವಾ ಪ್ರಾರಭ್ಯ ಕುರ್ವಾಣೋ ಹ್ಯಕುರ್ವಾಣೋ ವಿನಶ್ಯತಿ ಎನ್ನುವುದು ಸಪ್ತಶತಿಯ ಒಂದು ವಾಕ್ಯ. ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ. ಇದಕ್ಕಿಂತಲೂ ಹೆಚ್ಚಾಗಿ ನಿರುಕ್ತಕಾರರು ಅರ್ಥಜ್ಞಾನದಿಂದಲೇ ಕರ್ಮವನ್ನು ಮಾಡಬೇಕು ಎಂಬುದಾಗಿ ನಿರ್ದೇಶನ ಮಾಡಿದ್ದಾರೆ. ಸ್ಥಾಣುರಯಂ ಇತ್ಯಾದಿ ವಾಕ್ಯಗಳಲ್ಲಿ ಅರ್ಥವನ್ನು ತಿಳ್ಕೊಂಡು ಕರ್ಮವನ್ನು ಮಾಡಬೇಕು. ಅದರ ಅರ್ಥ ಕೊನೆಯ ಪಕ್ಷ ಇವತ್ತು ಅರ್ಥವನ್ನು ತಿಳ್ಕೊಳ್ಳುವುದಕ್ಕೆ ಕಷ್ಟ ಇದೆ. ಮಂತ್ರಗಳ ಅರ್ಥ ತಿಳ್ಕೊಳ್ಳುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಮಾಡಿದ ಮೇಲೆ ಆ ವೇದಗಳ ಪದಗಳ ಸ್ವರೂಪಗಳನ್ನು ತಿಳಿದುಕೊಳ್ಳಬೇಕು. ಮಂತ್ರ ಹೇಳುವಾಗ ಅಪದದಲ್ಲಿ ನಿಲ್ಲಿಸಬಾರದು, ಅಸ್ಥಾನದಲ್ಲಿ ನಿಲ್ಲಿಸಬಾರದು. ಆಮೇಲೆ ಪದಜ್ಞಾನ ಬೇಕು. ಆಮೇಲೆ ಆ ಪದಕ್ಕೆ ಇರುವ ಅರ್ಥ, ವೈದಿಕ ಹಿನ್ನೆಲೆಯಲ್ಲಿ ಏನರ್ಥ ಎನ್ನುವುದಕ್ಕೆ ಒಂದು ಸಂಪ್ರದಾಯ ಇದೆ. ಅರ್ಥಗ್ರಹಣಕ್ಕೊಂದು ಸಂಪ್ರದಾಯ ಇದೆ. ಕೇವಲ ನಮ್ಮ ಆಚಾರ ವಿಚಾರಗಳಿಗೆ ಮಾತ್ರ ಸಂಪ್ರದಾಯ ಇರುವುದಲ್ಲ. ಅರ್ಥಗ್ರಹಣಕ್ಕೆ, ವೈದಿಕ ವೇದಗಳ ಅರ್ಥಗ್ರಹಣಕ್ಕೆ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದ ಪ್ರಕಾರ ಅರ್ಥಗ್ರಹಣ ಮಾಡಬೇಕಾದ್ರೆ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಎಂಬ ಷಡಂಗಗಳು, ಆಮೇಲೆ ವೇದ ಭಾಷ್ಯಗಳು, ಇವುಗಳನ್ನು ಓದದೇ ಇದ್ರೆ ಮಂತ್ರಾರ್ಥ ಆಗುವುದಿಲ್ಲ. ನಮಗೆ ಅಷ್ಟು ಅಧ್ಯಯನ ಮಾಡಿ ಗೊತ್ತಾದ ಮಂತ್ರದ ಅರ್ಥವು ಪರಿಪೂರ್ಣ ಅಲ್ಲ. ಯಾಕೆಂದ್ರೆ ಅದು ಅನುಭಾವದಿಂದ ಬರುವ ಅರ್ಥ ಮಂತ್ರಗಳಿಗೆ ಪ್ರತ್ಯೇಕವಾಗಿವೆ. ಅನುಷ್ಠಾನದ ಬಲದಿಂದ, ಅನುಭವದಿಂದ ಬರುವ ಅರ್ಥ ವಿಶೇಷ ಇದೆ. ಆದ್ರಿಂದಲೇ ಸಾಧಾರಣವಾಗಿ ತ್ರಯೋರ್ಥ ಸರ್ವವೇದೇಶು, ಎಲ್ಲ ವೇದ ಮಂತ್ರಗಳಿಗೆ 3 ಅರ್ಥಗಳು. ಒಂದು ಅಧಿಭೂತ ಸ್ತರದ ಅರ್ಥ, ಇನ್ನೊಂದು ಅಧಿದೈವ ಸ್ತರದ ಅರ್ಥ, ಮತ್ತೊಂದು ಅಧ್ಯಾತ್ಮ ಅರ್ಥ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಗೂ ನಿಲ್ಲುವುದಿಲ್ಲ. ಅದಕ್ಕಿಂತಲೂ ಮುಂದಿನ ಅರ್ಥಗಳು ಗೋಚರಿಸಿದವರಿದ್ದಾರೆ. ಅರವಿಂದ ಘೋಷರು ಮೊದಲಾದವರು ಅದಕ್ಕಿಂತಲೂ ಮುಂದೆ ವೇದಾರ್ಥವನ್ನು ತಿಳ್ಕೊಂಡಿದ್ದಾರೆ. ನಮ್ಗೆ ಹಾಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಉದ್ದೇಶಕ್ಕೆ ಯಾವ ಕರ್ಮ ಮಾಡುತ್ತೇವೆ, ಈ ಕರ್ಮದ ಅಧಿದೇವತೆ ಯಾರು, ಈ ಕರ್ಮದ ಉದ್ದೇಶ ಏನು, ಇಷ್ಟನ್ನಾದರೂ ಕರ್ಮ ಮಾಡುವವರು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯ.
ಇಲ್ಲ ಜೋಯಿಸರು ಹೇಳಿದ್ದಾರೆ ಇದನ್ನು ಮಾಡುವುದಕ್ಕೆ, ಪುರೋಹಿತರು ಮಾಡಿಸ್ತಾರೆ, ನಾನು ಅವರನ್ನು ಮುಟ್ಟಿ ಕೊನೆಗೆ ಅವರಿಗೆ ದಕ್ಷಿಣೆ ಕೊಟ್ಟರೆ ಅಷ್ಟೇ ಆಯಿತು ಅಂದರೆ ಅದು ಫಲ ನಮಗೆ ದೊರೆಯುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕರ್ಮದಲ್ಲಿ ಫಲ ದೊರೆಯಬೇಕಾದ್ರೆ ನಾವು ದೈಹಿಕವಾಗಿ ಮಾತ್ರ ಭಾಗವಹಿಸಿದರೆ ಸಾಕಾಗುವುದಿಲ್ಲ, ಮಾನಸಿಕವಾಗಿಯೂ ಆ ಕರ್ಮದಲ್ಲಿ ನಾವು ಭಾಗಿಯಾಗಬೇಕು. ಹಾಗೆ ಮಾನಸಿಕವಾಗಿ ಭಾಗಿಯಾಗಬೇಕಾದ್ರೆ ನಾವು ಮಾಡುವ ಕರ್ಮದ ಸ್ವರೂಪ, ಆ ಕರ್ಮದ ದೇವತೆ ಅಷ್ಟನ್ನಾದರೂ ತಿಳ್ಕೊಳ್ಳಬೇಕು. ಹಾಗೆ ತಿಳ್ಕೊಳ್ಳುವುದಕ್ಕೆ ಈ ಸಂಕಲ್ಪ ಸಹಕಾರಿ. ಅಲ್ಲಿ ಆ ಕರ್ಮದ ಹೆಸರೊಮ್ಮೆ ಬರುತ್ತದೆ. ಆಮೇಲೆ ಇಡೀ ಗಮನಿಸಿದರೆ ಮತ್ತಿನ ಸಂಕಲ್ಪದಲ್ಲಿ, ಅನ್ವಾಧಾನ ಸಂಕಲ್ಪದಲ್ಲಿ ಆ ಕರ್ಮದ ಅಧಿದೇವತೆ ಯಾರು, ಯಾವ ಮಂತ್ರದಿಂದ ಹವಿಸ್ಸು ಸಮರ್ಪಿಸುವುದಕ್ಕೆ ಇದೆ ಎನ್ನುವುದು ಅನ್ವಾಧಾನ ಸಂಕಲ್ಪದಲ್ಲಿ ಯಜ್ಞ ಆದರೆ ಪುನಃ ಬರುತ್ತದೆ. ವ್ರತಾದಿಗಳಲ್ಲಿ ಮತ್ತೆ ಮಧ್ಯೆ ಮಧ್ಯೆ ಸಂಕಲ್ಪ ಮಾಡುವ ಪರಿಪಾಠ ಇಲ್ಲ, ಒಮ್ಮೆಲೆ ಸಂಕಲ್ಪ. ಈ ರೀತಿಯಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ದೇಶ, ಕಾಲ, ಉದ್ದೇಶ, ಕರ್ಮದ ನಾಮಧೇಯ ಇಷ್ಟು ಹೇಳಿದ ಮೇಲೆ ಅದನ್ನು ಕರಿಷ್ಯೆ ಎಂಬುದಾಗಿ ನಾವು ಪ್ರತಿಜ್ಞೆ ಮಾಡುತ್ತೇವೆ. ಈ ಕರ್ಮದಲ್ಲಿ ಇವತ್ತು ಅನೇಕ ಅವ್ಯವಸ್ಥೆಗಳಿವೆ. ಕರಿಷ್ಯೆ ಅಂತ ಹೇಳಬೇಕಾ, ಕಾರಯಿಷ್ಯೆ ಅಂತ ಹೇಳಬೇಕಾ ಎನ್ನುವುದರ ಬಗ್ಗೆ ಎಲ್ಲ ಜಿಜ್ಞಾಸೆಗಳಿವೆ. ಕ್ರಿಯಾಪದ ಆತ್ಮನೇಪದಿ ಆದರೆ ಏನರ್ಥ, ಪರಸ್ಮೈಪದಿ ಆದರೆ ಏನರ್ಥ ಎನ್ನುವುದರಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಪುರೋಹಿತರು ಮಾಡುವಾಗ ಯಜಮಾನ ಕರಿಷ್ಯೆ ಅಂತ ಹೇಳಬೇಕಾ ಅಥವಾ ಕಾರಯಿಷ್ಯೆ ಅಂತ ಹೇಳಬೇಕಾ, ಒಂದು ವ್ಯವಸ್ಥೆ ಅಲ್ಲಿ ಒಬ್ಬೊಬ್ಬರು ಅವರವರ ಮನಸ್ಸಿಗೆ ಕಂಡ ಹಾಗೆ ಅದು ರೂಢಿಯಲ್ಲಿದೆ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಾದಂತಹ ಅಗತ್ಯತೆ ಇದೆ. ಆಮೇಲೆ ಸೂತ್ರೋಕ್ತ ಕರ್ಮಗಳನ್ನು ಪುರೋಹಿತರು ಮಾಡುವುದು, ಯಜಮಾನ ಸಮೀಪದಲ್ಲಿ ಕುಳಿತುಕೊಂಡು ದರ್ಭೆಯಿಂದಲೋ ತನ್ನ ಹಸ್ತದಿಂದಲೋ ಪುರೋಹಿತರನ್ನು ಮುಟ್ಟುವುದು, ಇದು ಈಗ ಇರುವ ಸಂಪ್ರದಾಯ. ಆದರೆ ಈ ಸಂಪ್ರದಾಯ ಉತ್ತರ ಕ್ರಿಯೆಯಲ್ಲಿ ಇಲ್ಲ. ಪೂರ್ವ ಸಂಸ್ಕಾರದಲ್ಲಿ ಇರುವ ವ್ಯವಸ್ಥೆ ಉತ್ತರ ಸಂಸ್ಕಾರದಲ್ಲಿ ಸಪಿಂಡೀಕರಣ ಪುರೋಹಿತರೇ ಮಾಡಿಯೂ ಮುಟ್ಟಿದ್ರೆ ಏನಾಗ್ತದೆ? ಇಲ್ಲಿ ವಿವಾಹ ಹೋಮದಲ್ಲಿ ಅಥವಾ ಗರ್ಭಾಧಾನ ಸಂಸ್ಕಾರದಲ್ಲಿ ಪುರೋಹಿತರು ಮಾಡ್ತಾರೆ, ಯಜಮಾನ ಮುಟ್ಟಿಕೊಳ್ಳುತ್ತಾನೆ. ಅದು ಸಪಿಂಡೀಕರಣಕ್ಕೆ ಯಾಕೆ ಬೈಂಡ್ ಆಗುವುದಿಲ್ಲ? ಯಾಕೆ ಅಂದ್ರೆ ಇದು ಕೂಡ ಯಜಮಾನ ಮಾಡಬೇಕಾದ್ದು. ಗರ್ಭಾಧಾನಾದಿ ಸಂಸ್ಕಾರಗಳು ಕೂಡ ಪುರೋಹಿತರು ಮಾಡಿಸಬೇಕಾದ್ದು. ಹೋಮಕ್ಕೆ ಯಜಮಾನನೇ ಕುಳಿತುಕೊಳ್ಳಬೇಕು. ಬಹುಶಃ ಆಪಸ್ತಂಭ ಸೂತ್ರದಲ್ಲಿ ಅದೇ ರೀತಿಯ ಅನುಷ್ಠಾನ ಇದೆ ಅಂತ ಕಾಣುತ್ತದೆ ಅಲ್ವಾ? ಆಪಸ್ತಂಭ ಪ್ರಯೋಗದಲ್ಲಿ, ಆಶ್ವಲಾಯನ ಬೋಧಾಯನಾದಿ ಪ್ರಯೋಗಗಳಲ್ಲಿ ಆ ರೀತಿಯ ಅನುಷ್ಠಾನ ಇಲ್ಲ. ಅದೆಲ್ಲರೂ ಇದ್ದು ವಿಮರ್ಶೆ ಮಾಡಬೇಕಾದ ವಿಷಯ. ಅನಂತರ ಈ ಸಂಕಲ್ಪ ಮತ್ತು ಶ್ರಾದ್ದ, ಯಾಕೆಂದ್ರೆ ಸಂಕಲ್ಪ ಒಂದೇ ನಮ್ಮ ವಿಷಯ ಅಲ್ಲ, ಸಂಕಲ್ಪ ಮತ್ತು ಶ್ರಾದ್ದ. ಅದರಲ್ಲಿ ಕಾಲದ ಕುರಿತೊಂದು ಹೇಳಬೇಕು. ಎಷ್ಟು ವಿಸ್ತಾರವಾಗಿದೆ ನಮ್ಮ ಸಂಕಲ್ಪದಲ್ಲಿರುವ ಕಾಲ. ಆದ್ಯ ಬ್ರಹ್ಮಣ ಅಥವಾ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ, ಇದು ಒಂದು ಅಂಶ. ಆಮೇಲೆ ವರ್ತಮಾನ ಸಂವತ್ಸರ, ಅಯನ, ಋತು, ಸೌರಮಾಸ, ಚಾಂದ್ರಮಾಸ, ಪಕ್ಷ, ತಿಥಿ, ವಾರ. ಅದರಲ್ಲಿ ನಕ್ಷತ್ರದಲ್ಲಿ ನಿತ್ಯ ನಕ್ಷತ್ರ ಮತ್ತು ಮಹಾನಕ್ಷತ್ರ, ಸೂರ್ಯನಿರುವ ನಕ್ಷತ್ರ ಮತ್ತು ಚಂದ್ರನಿರುವ ನಕ್ಷತ್ರ ಎರಡನ್ನು ಹೇಳುವ ರೂಢಿ ಇದೆ. ಈ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ. ನಾವು ಇರುವ ಕಾಲ ಯಾವುದು, ಇದು ಎಷ್ಟು ವಿಸ್ತಾರವಾಗಿದೆ ಅಂತ ತಿಳ್ಕೊಂಡ್ರೆ ನಾವು ದುರಭಿಮಾನದಿಂದ ಬೀಗುವುದಕ್ಕೆ ಇಲ್ಲ. ಅದ್ಯ ಬ್ರಹ್ಮಣ ಅಂದ್ರೆ ಪ್ರಸ್ತುತ ಬ್ರಹ್ಮ ಪಟ್ಟದಲ್ಲಿ ಇರುವವನು. ಅದು ಆದ್ಯ ಆದರೂ ನಮಗೆ ತೊಂದರೆ ಇಲ್ಲ. ಕೆಲವರು ಆದ್ಯ ಬ್ರಹ್ಮಣ ಎಂಬ ಶಬ್ದ ಉಪಯೋಗಿಸ್ತಾರೆ. ಅದಕ್ಕಿಂತ ಮೊದಲು ವಿಷ್ಣುರಾಜ್ಞೆಯ ಅಥವಾ ಕೃಷ್ಣ 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 ಸ್ವಸ್ತಿ ಶ್ರೀ ಇತ್ಯಾದಿ ಶಬ್ದಗಳೆಲ್ಲ ಇವೆ. ಆ ಶಬ್ದಗಳೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕೆ
ಇರುವಂತಹ ವ್ಯವಸ್ಥೆ, ಅಥವಾ ಈ ಸೃಷ್ಟಿ ಇಡೀ ಭಗವಂತನ ಆಜ್ಞೆಯ ಅನುಸಾರ ಇದೆ, ಈ ಜಗತ್ತಿಡೀ ನಡೆಯುವುದು ಭಗವಂತನ ಆಜ್ಞಾನುಸಾರ ಎನ್ನುವ ವಿಷಯ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ, ಈಗ ಈ ಅಧಿಕಾರದಲ್ಲಿರುವ, ಈಗ ಬ್ರಹ್ಮಪಟ್ಟವನ್ನು ಅಲಂಕರಿಸಿದವನ ಎರಡನೆಯ ಪರಾರ್ಧದಲ್ಲಿ ನಾವಿದ್ದೇವೆ. ಎರಡನೆಯ ಪರಾರ್ಧ ಅಂದ್ರೆ ಅವನಿಗೆ 100 ವರ್ಷ ಆಯುಸ್ಸು, ಒಬ್ಬ ಬ್ರಹ್ಮನಿಗೆ. ನಮ್ಮ ಮಾನದ 100 ವರ್ಷ ಅಲ್ಲ. ಆ 100 ವರ್ಷವನ್ನು 2 ವಿಭಾಗ ಮಾಡಿದ್ದಾರೆ. ಬ್ರಹ್ಮನ ಆಯುಸ್ಸಿಗೆ ಪರ ಅಂತ ಹೆಸರು. ಪರ ಅದನ್ನು 2 ವಿಭಾಗ ಮಾಡಿದ್ದಾರೆ. ಆ ಮೊದಲನೆಯ ಭಾಗ ಪರದ ಅರ್ಧ ಪರಾರ್ಧ, ಅದು ಪ್ರಥಮ ಪರಾರ್ಧ. ಎರಡನೆಯ 50 ವರ್ಷ ಅದು ದ್ವಿತೀಯ ಪರಾರ್ಧ. ಹೀಗೆ ನಾವೀಗ ದ್ವಿತೀಯ ಪರಾರ್ಧದಲ್ಲಿದ್ದೇವೆ. ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ. ಆ ದ್ವಿತೀಯ ಪರಾರ್ಧದಲ್ಲಿ ಶ್ವೇತವರಾಹ ಕಲ್ಪೆ. ಶ್ವೇತವರಾಹ ಕಲ್ಪ ಎನ್ನುವುದು ಒಂದು ಕಾಲವಾಚಿಯಾದ ಶಬ್ದ ಸಂಕಲ್ಪದಲ್ಲಿ. ಕೂರ್ಮ ಪುರಾಣದಲ್ಲಿ 30 ಕಲ್ಪಗಳನ್ನು ಹೇಳಿದ್ದಾರೆ. ಕೆಲವು ಪುರಾಣಗಳಲ್ಲಿ 8 ಕಲ್ಪಗಳ ಉಲ್ಲೇಖ ಇದೆ, ಕೆಲವು ಕಡೆ 7 ಕಲ್ಪಗಳ ಉಲ್ಲೇಖ ಇದೆ. ಕೂರ್ಮ ಪುರಾಣದಲ್ಲಿ 30 ಕಲ್ಪಗಳ ಹೆಸರು ಕೊಟ್ಟಿದ್ದಾರೆ. ಆ 30 ಕಲ್ಪಗಳು ಬ್ರಹ್ಮನ 1 ತಿಂಗಳಿನ 30 ದಿನಗಳಿಗೆ ಇರುವ ಹೆಸರುಗಳು. ಅದೇ ಪುನರಾವರ್ತನೆ ಆಗುತ್ತದೆ ಅಂತ ಕೂರ್ಮ ಪುರಾಣದ ನಿರ್ಣಯ. 1ನೇ ತಿಂಗಳ 30 ದಿವಸಗಳಿಗೆ 30 ಹೆಸರು. ಅದೇ ಹೆಸರುಗಳು 2ನೆಯ ತಿಂಗಳಿನ, 3ನೆಯ ತಿಂಗಳಿನ, ಅಥವಾ 2ನೆಯ ವರ್ಷದ 1, 2, 3 ತಿಂಗಳು. ಅದೇ ನಾಮಧೇಯಗಳು, ಕಲ್ಪನಾಮಧೇಯಗಳು ಪುನರಾವರ್ತನೆಯಾಗುತ್ತವೆ ಅಂತ ಪುರಾಣದ ನಿರ್ಣಯ. ಅದರಲ್ಲಿ ಶ್ವೇತವರಾಹ ಕಲ್ಪ ಎನ್ನುವುದು ಒಂದು ಕಲ್ಪ. ಕೆಲವು ಈ ಕಲ್ಪಗಳ ಪಟ್ಟಿಯ ಪ್ರಕಾರ ಶ್ವೇತವರಾಹ ಕಲ್ಪ ಎನ್ನುವುದು 29ನೆಯ ಕಲ್ಪವಾಗಿ ಕೆಲವು ಕಡೆ ಸಿಗುತ್ತದೆ, 26ನೆಯ ಕಲ್ಪವಾಗಿ ಕೆಲವು ಕಡೆ ಸಿಗುತ್ತದೆ. ಇದು ನಾವು ಸಪ್ತಶತಿಯನ್ನು ಓದುವಾಗ ನಮಗೆ ಇದರ ಕಲ್ಪನೆ ಸ್ವಲ್ಪ ಬರುತ್ತದೆ. ಈ ಕಲ್ಪ, ಮನ್ವಂತರ ಇತ್ಯಾದಿಗಳದ ಆರಂಭದಲ್ಲೇ ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೆ. ಅಲ್ಲಿಂದ ಕೊನೆಯವರೆಗೆ ಆ ಸುರಥ ಎನ್ನುವ ರಾಜ ಹೇಗೆ ಮನ್ವಂತರದ ಆಧಿಪತ್ಯವನ್ನು ಪಡೆದ ಎನ್ನುವ ವಿವರಣೆ ಇದೆ. ಅದು ಮೊದಲನೆಯ ಅಧ್ಯಾಯ ಮತ್ತು ಕೊನೆಯ ಅಧ್ಯಾಯವನ್ನು ಅವಲೋಕಿಸಿದರೆ ಗೊತ್ತಾಗ್ತದೆ. ಅದಕ್ಕಿಂತಲೂ ಹೆಚ್ಚು ಮಾರ್ಕಂಡೇಯ ಪುರಾಣದ ಮೊದಲನೆಯ ಈ 13 ಅಧ್ಯಾಯಗಳ ಮೊದಲನೆಯ ಕಥಾಭಾಗವನ್ನು ನೋಡಿದರೆ ಅದು ನಮಗೆ ಸ್ಪಷ್ಟ ಕಲ್ಪನೆಗೆ ಸಿಗ್ತದೆ. ಹೀಗೆ ಶ್ವೇತವರಾಹ ಕಲ್ಪ, ಆ ಶ್ವೇತವರಾಹ ಕಲ್ಪದಲ್ಲಿ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ. ವೈವಸ್ವತ ಎನ್ನುವ ಮನ್ವಂತರದಲ್ಲಿ ನಾವಿದ್ದೇವೆ. ವೈವಸ್ವತ ಎನ್ನುವ ಮನ್ವಂತರ ಬ್ರಹ್ಮನ 1 ಹಗಲಿನಲ್ಲಿ, ಅರ್ಥಾತ್ ಬ್ರಹ್ಮನ 1 ಕಲ್ಪದಲ್ಲಿ 7ನೆಯ ಮನ್ವಂತರ. ಸಪ್ತಮೇ ವೈವಸ್ವತ ಮನ್ವಂತರೆ. ಅದರರ್ಥ ನಾವು ಇವತ್ತು ಸಂಕಲ್ಪ ಮಾಡುವಾಗ ನಮ್ಮ ಹಿಂದೆ ಇತಿಹಾಸ 6 ಕಲ್ಪಗಳು ಕಳೆದಿವೆ, ಅಲ್ಲ 6 ಮನ್ವಂತರಗಳು ಕಳೆದಿವೆ. 7ನೆಯ ಮನ್ವಂತರದಲ್ಲಿ ನಾವಿದ್ದೇವೆ. ನಮ್ಮ ಭವಿಷ್ಯತ್ತು ಇನ್ನೇಳು ಮನ್ವಂತರಗಳಿವೆ. ಸ್ವಯಂಭುವಾದಿ 14 ಮನ್ವಂತರಗಳು ಬ್ರಹ್ಮನ 1 ದಿವಸದ ಕಾಲ. ಆ 14 ಮನ್ವಂತರಗಳು ನಡೆದಾಗ ಒಂದು ಅವಾಂತರ ಪ್ರಳಯ ಆಗುತ್ತದೆ. ಅಷ್ಟೇ ಕಾಲ ರಾತ್ರಿ. ಆವಾಗ ಸೃಷ್ಟಿ ಪ್ರಕ್ರಿಯೆ ಇರುವುದಿಲ್ಲ. ಇಡೀ ಬ್ರಹ್ಮಾಂಡ ಅವಯವರಹಿತವಾಗಿ ಭಗವಂತನ ಸ್ವಾಧೀನದಲ್ಲಿ ಇರುತ್ತದೆ. ಮತ್ತೆ ಪುನಃ ಪ್ರಾತಃ ಕಾಲದಲ್ಲಿ ನೂತನ ಸೃಷ್ಟಿಯಲ್ಲ, ಅದು ಪ್ರತಿ ಸೃಷ್ಟಿ ಅಥವಾ ಅವಾಂತರ ಸೃಷ್ಟಿ. ಸಂಪೂರ್ಣ ನಾಶ ಒಂದು ಮನ್ವಂತರದ ಆದಿ ಕೊನೆಯಲ್ಲಿ ಆಗುವುದಿಲ್ಲ, ಕಲ್ಪದ ಕೊನೆಯಲ್ಲೂ ಆಗುವುದಿಲ್ಲ. ಅದು ಅಂಶ ಉಳಿತಾ ಇರ್ತದೆ. ಈ ರೀತಿಯಲ್ಲಿ 7ನೆಯ ಮನ್ವಂತರ, ಇನ್ನೇಳು ಮನ್ವಂತರಗಳಿವೆ. 6 ಮನ್ವಂತರಗಳು ಕಳೆದಿವೆ. ವೈವಸ್ವತ ಮನ್ವಂತರೆ. ಆ ವೈವಸ್ವತ ಮನ್ವಂತರದಲ್ಲಿ 28ಮೇ ಮಹಾಯುಗೆ, 28ನೆಯ ಮಹಾಯುಗ. ಒಂದು ಮನ್ವಂತರಕ್ಕೆ 71 ಮಹಾಯುಗ. ಯುಗಾನಾಮೇಕಸಪ್ತತಿ ಮನ್ವಂತರ ಮಿಹೋಚ್ಯತೆ. ಇದು ಸೂರ್ಯ ಸಿದ್ಧಾಂತದ ವಾಕ್ಯ. 71 ಮಹಾಯುಗಗಳಿಗೆ 1 ಮನ್ವಂತರ.
ಆ 71 ಮಹಾಯುಗಗಳಲ್ಲಿ ಈ ಕಾಲಕ್ಕೆ 27 ಮಹಾಯುಗಗಳು ಕಳೆದು 28ನೆಯ ಮಹಾಯುಗದ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಕಳೆದು ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗೇ ಪ್ರಥಮ ಪಾದೆ. ಕಲಿಯುಗದ ಕಾಲಮಾನ 4,32,000 ವರ್ಷ. ಅದರ ಪ್ರಥಮ ಭಾಗ ಅಂದರೆ ಅದನ್ನು 4 ವಿಭಾಗ ಮಾಡಿದರೆ 1ನೆಯ ವಿಭಾಗ 4,32,000 ಭಾಗಿಸು 4 ಎಷ್ಟು ಬರುತ್ತದೆಯೋ ಅದರಲ್ಲಿ 1ನೆಯ ಭಾಗದಲ್ಲಿ ನಾವಿದ್ದೇವೆ. ಇಷ್ಟು ದೀರ್ಘ ಇದರ ಕಾಲ. ಇದರಲ್ಲೇನಿದೆ ದೀರ್ಘತೆ ಏನಿದೆ ಅಂದರೆ 4,32,000 ಗುಣಿಸು 2 ದ್ವಾಪರ ಯುಗದ ವರ್ಷ, 4,32,000 ಗುಣಿಸು 3 ತ್ರೇತಾಯುಗದ ಮಾನ, 4,32,000 ಗುಣಿಸು 4 ಕೃತಯುಗದ ಮಾನ. ಇದನ್ನೊಟ್ಟು ಸೇರಿಸಿದರೆ 43,20,000 ವರ್ಷಗಳು. ಒಂದು ಮಹಾಯುಗದ ಕಾಲ 43,20,000 ವರ್ಷಗಳು. ಇದಕ್ಕೆ 71ರಿಂದ ಗುಣಿಸಿದರೆ ಎಷ್ಟು ಬರುತ್ತದೆಯೋ ಅಷ್ಟು ಒಂದು ಮನ್ವಂತರದ ಕಾಲ. ಅದಕ್ಕೆ 14ರಿಂದ ಗುಣಿಸಿದರೆ ಎಷ್ಟು ಬರುತ್ತದೆಯೋ ಅದು ಬ್ರಹ್ಮನ 1 ಹಗಲು 1 ಕಲ್ಪ. ಅದಕ್ಕೆ 2ರಿಂದ ಗುಣಿಸಿದರೆ ಎಷ್ಟು ಬರುತ್ತದೆಯೋ ಅದು ಬ್ರಹ್ಮನ 1 ದಿವಸ. ಅದಕ್ಕೆ 30ರಿಂದ ಗುಣಿಸಿದರೆ ಬ್ರಹ್ಮನ 1 ತಿಂಗಳು. 12ರಿಂದ ಗುಣಿಸಿದರೆ ಬ್ರಹ್ಮನ 1 ವರ್ಷ. ಹಾಗೆ ಬ್ರಹ್ಮನಿಗೆ 100 ವರ್ಷ. ಆ 100 ವರ್ಷದಲ್ಲಿ ಮೊದಲನೆಯ ಅರ್ಧ ಭಾಗ ಪರಾರ್ಧ ಕಳೆದಿದೆ. ಆವಾಗ ನಮ್ಮ 50 ವರ್ಷವೋ 60 ವರ್ಷವೋ ಈ ದೀರ್ಘವಾದಂತಹ ಕಾಲಾವಧಿಯಲ್ಲಿ ಏನೇನೂ ಅಲ್ಲ ಎನ್ನುವುದು ನಮ್ಮ ಕಲ್ಪನೆಗೆ ಬರಬೇಕು. ನಾವು ದೊಡ್ಡವರು ಅಂತ ಹೇಳಿಕೊಳ್ಳುವುದಕ್ಕೆ ಅಥವಾ ಮಹಾತ್ಮರು ಅಂತ ಹೇಳಿಕೊಳ್ಳುವುದಕ್ಕೆ ಈ ದೇಶಕಾಲಗಳ ಮುಂದೆ ನಾವು ಏನೇನೂ ಅಲ್ಲ ಅಂತ ಕಲ್ಪನೆ ನಮಗೆ ಬಂದರೆ ದೇಶ ಕಾಲಾತೀತವಾದ ಭಗವಂತನ ಅನುಗ್ರಹಕ್ಕೆ ಪ್ರಯತ್ನ ಪಡಬೇಕಾದ ಅಧ್ಯಾತ್ಮ ಸಾಧನೆ ನಮಗೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಳ್ಬೇಕಾದ್ರೆ ಸಂಕಲ್ಪದ ಅರ್ಥ ಗೊತ್ತಿರಬೇಕು, ಕಾಲದೇಶಗಳ ವಿಸ್ತಾರ ಗೊತ್ತಿರಬೇಕು. ಈ ರೀತಿಯಲ್ಲಿ ಕರ್ಮ ಎನ್ನುವುದು ಇರುವುದೇ ಚಿತ್ತಶುದ್ಧಿಗೆ. ಚಿತ್ತಶುದ್ಧಿಯಿಂದ ಮನಸ್ಸು ಶುದ್ಧಿಯಾಗುತ್ತದೆ, ಮನಃಶುದ್ಧಿಯಿಂದ ಇಂದ್ರಿಯಗಳು ಶುದ್ಧವಾಗುತ್ತವೆ, ಇಂದ್ರಿಯ ಶುದ್ಧಗಳಿಂದ ಆತ್ಮ ಶುದ್ಧವಾಗುತ್ತದೆ. ಆವಾಗ ಭಗವದ್ ಅನುಗ್ರಹ ಸಿಗುತ್ತದೆ. ಈ ರೀತಿಯಲ್ಲಿ ಸಂಕಲ್ಪದಿಂದಲೇ ಅಧ್ಯಾತ್ಮ, ಸಂಕಲ್ಪದಿಂದಲೇ ಸಾಧನೆಗೆ ಸೋಪಾನ. ಆದ್ದರಿಂದ ಸಂಕಲ್ಪವನ್ನು ನೆಟ್ಟಿದ್ದಾರೆ. ಅಂತಹ ಸಂಕಲ್ಪ ಸಂಧ್ಯಾವಂದನೆಯನ್ನಿಟ್ಟುಕೊಂಡಾಗ ಮಮೋಪಾತ್ತ ದುರಿತಕ್ಷಯದ್ವಾರ ಎನ್ನುವುದಷ್ಟೇ. ಇನ್ನು ಪರಮೇಶ್ವರ ಪ್ರೀತ್ಯರ್ಥವೋ ಮಹಾವಿಷ್ಣು ಪ್ರೀತ್ಯರ್ಥವೋ ಅವರವರ ಭಾವನೆಗೆ ಅವರವರ ಸಿದ್ಧಾಂತಕ್ಕೆ ಅನುಸರಿಸಿ ಇದೆ. ಅಲ್ಲಿ ಪ್ರಧಾನ ವಿಷಯ ಇರುವುದು ಮಮ ಉಪಾತ್ತ ದುರಿತ ಕ್ಷಯದ್ವಾರ. ಉಪಾತ್ತ ಅಂದರೆ ಜನ್ಮಕ್ಕೆ ಕಾರಣವಾದದ್ದು. ನಾವು ಹುಟ್ಟುವಾಗಲೇ ಪಡೆದುಕೊಂಡು ಬಂದಂತಹ ದೋಷಗಳು, ದುರಿತಗಳು, ಹುಟ್ಟುವಾಗಲೇ ಪಡೆದುಕೊಂಡು ಬಂದಂತಹ ಜನ್ಮ ಜನ್ಮಾಂತರದ ದುರಿತಗಳು ಕ್ಷಯವಾಗಬೇಕು. ಮೀಮಾಂಸಾ ಶಾಸ್ತ್ರದ ಪ್ರಕಾರ ಸಂಧ್ಯಾವಂದನೆಗೆ ಬೇರೆ ಫಲ ಇಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಆಗಲಿ ಅಥವಾ ಯಾವುದೇ ಧನಧಾನ್ಯ ಸಂಪದ ಅಭಿವೃದ್ಧಿ ಆಗಲಿ ಯಾವುದೇ ಫಲ ಇಲ್ಲ. ಮಾಡದೇ ಇದ್ರೆ ಜೀವನದಲ್ಲಿ ವಿಘ್ನಗಳು ಬರುತ್ತದೆ, ಅಂತರಾಯಗಳು ಬರುತ್ತವೆ. ಮಾಡಿದರೆ ವಿಶೇಷವಾದ ಫಲ ಅದಕ್ಕಿಲ್ಲ. ಅದು ಮಾಡಬೇಕಾದ ಕರ್ಮ, ಅತ್ಯಂತ ಅವಶ್ಯವಾಗಿ ಮಾಡಬೇಕಾದ ಕರ್ಮ ಅದು. ಯಾವುದನ್ನು ನಾವು ಮಾಡಬೇಕು ಅದನ್ನು ಮಾಡದೇ ಇದ್ರೆ ದೋಷ, ಮಾಡಿದರೆ ಏನು ಅಂದರೆ ಈ ದೋಷ ಬರದೇ ಇರುವುದೇ ದೊಡ್ಡ ಫಲ. ಹಾಗೆ ಅಲ್ಲಿಂದ ಆರಂಭವಾದಂತಹ ಸಂಕಲ್ಪ ಬೇರೆ ಬೇರೆ ಉದ್ದೇಶಗಳಿಗೆ, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ, ಬೇರೆ ಬೇರೆ ದೃಷ್ಟಿಗಳಲ್ಲಿ ವಿಸ್ತಾರವಾಗುತ್ತಾ ಹೋಗುತ್ತದೆ. ಹೋಗಿ ಹೋಗಿ ಎಲ್ಲಿ ನಿಲ್ಲುತ್ತದೆ ಅಂದರೆ ಮಹಾಸಂಕಲ್ಪದಲ್ಲಿ ನಿಲ್ಲುತ್ತದೆ. ದೇವಲ ಮಹರ್ಷಿಗಳ ಮಹಾಸಂಕಲ್ಪದಲ್ಲಿ ದಕ್ಷಿಣ ಕನ್ನಡದ ಉಲ್ಲೇಖ ಇಲ್ಲ ಎನ್ನುವ ಕಾರಣದಿಂದ, ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ 7 ಕ್ಷೇತ್ರಗಳಿವೆ, ಅದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರಗಳು ಎನ್ನುವ ಕಾರಣದಿಂದ ಆ 7 ಕ್ಷೇತ್ರಗಳ ಉಲ್ಲೇಖ ಸಹಿತದ ಮಹಾಸಂಕಲ್ಪ ಉಡುಪಿಯಿಂದ ಮುದ್ರಣ ಆಗಿದೆ, ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಮುದ್ರಣ ಆಗಿದೆ. ಅದರಲ್ಲಿ ಕೊನೆಗೆ ಇರುವಂತಹ ಗೋಕರ್ಣದಿಂದ ತೊಡಗಿದ ಕ್ಷೇತ್ರಗಳ ಉಲ್ಲೇಖ
ಈ ದೇವಲರ ಮಹಾಸಂಕಲ್ಪದಲ್ಲಿ ಇಲ್ಲ. ದೇವಲರ ಮಹಾಸಂಕಲ್ಪದಲ್ಲಿ ಈ ಅವಿಭಜಿತ ಪರಶುರಾಮ ಕ್ಷೇತ್ರವನ್ನು ಸಂಬಂಧಿಸಿ ಇರುವ ಉಲ್ಲೇಖಗಳನ್ನು ಸೇರಿಸಿ ಒಂದು ಮಹಾಸಂಕಲ್ಪ ಮುದ್ರಣಗೊಂಡಿದೆ, ಅದು ಅನುಷ್ಠಾನದಲ್ಲಿದೆ. ಇದರಲ್ಲಿ ಕೆಲವು ಸಮಸ್ಯೆಗಳಿವೆ. ಈ ಸಂಕಲ್ಪದಲ್ಲಿ ಕ್ಷೇತ್ರದ ವಿಚಾರವಾಗಿ ಕೆಲವು ಸಮಸ್ಯೆಗಳಿವೆ. ಎಲ್ಲಿಗೆ ಯಾವ ಕ್ಷೇತ್ರ ಅಂತ ಹೇಳಬೇಕು. ಕೆಳಗಡೆ ಗೋಕರ್ಣ ಕ್ಷೇತ್ರ ಎನ್ನುವುದು ಪ್ರಸಿದ್ಧ. ಆದರೆ ಇತಿಹಾಸದ ಪ್ರಕಾರ ಗೋಕರ್ಣ ಕ್ಷೇತ್ರ ಎನ್ನುವುದು ಗೋಕರ್ಣದಿಂದ ಕುಂದಾಪುರದವರೆಗೆ ಮಾತ್ರ ಇರುವುದು, ಗಂಗೊಳ್ಳಿಯವರೆಗೆ ಮಾತ್ರ ಇರುವುದು ಗೋಕರ್ಣ ಕ್ಷೇತ್ರ. ಗಂಗೊಳ್ಳಿಯಿಂದ ಆ ಕಡೆ ಉಡುಪಿ ಅಥವಾ ಮಂಗಳೂರು, ಕಾಸರಗೋಡು, ಹೊಸದುರ್ಗ ಅವುಗಳು ಗೋಕರ್ಣ ಕ್ಷೇತ್ರದ ಒಳಗಡೆ ಸೇರಲಿಲ್ಲ. ಆದರೆ ಹೇಳುವುದೆಲ್ಲರೂ ಗೋಕರ್ಣ ಕ್ಷೇತ್ರ ಅಂತ. ಆ ಇಡೀ ಪರಶುರಾಮ ಕ್ಷೇತ್ರವನ್ನು 7 ವಿಭಾಗ ಮಾಡಿದ್ದಾರೆ. ಅದನ್ನು ಮಂಡಲ ಎಂಬುದಾಗಿ ಕೆಲವು ಗ್ರಂಥಗಳಲ್ಲಿ, ದೇಶ ಎಂಬುದಾಗಿ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಆ ಗಂಗೊಳ್ಳಿಯವರೆಗೆ ಇರುವುದು ಗೋಕರ್ಣ ಕ್ಷೇತ್ರ, ಗಂಗೊಳ್ಳಿಯಿಂದ ಚಂದ್ರಗಿರಿ ಹೊಳೆಗೆ ಇರುವುದು ತೌಳವ ದೇಶ. ಇದು ಅದರ ವಿಭಾಗ ಇದೆ. ಈ ಗೋಕರ್ಣದ ಆಚೆ ಸ್ವಲ್ಪ ಭಾಗ ಸೇರುತ್ತದೆ ಪರಶುರಾಮ ಕ್ಷೇತ್ರಕ್ಕೆ, ಅದಕ್ಕೆ ಕೊಂಕಣ ದೇಶ ಅಂತ ಹೆಸರು. ಹೀಗೆ ಕೊಂಕಣ, ಗೋಕರ್ಣ, ತೌಳವ, ಆಮೇಲೆ ಕೇರಳದ 4 ಭಾಗಗಳು ಬೇರೆ ಬೇರೆ ಹೆಸರಿಂದ ಕರೆದಿದ್ದಾರೆ. ಹೀಗೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವ ವಿಚಾರಗಳು. ಅಲ್ಲಿ ಸ್ಪಷ್ಟವಾಗಿ ಸ್ಕಾಂದ ಪುರಾಣದಲ್ಲಿ ಕ್ಷೇತ್ರದ ಉಲ್ಲೇಖ ಇದೆ. ಪರಶುರಾಮ ಕ್ಷೇತ್ರದಲ್ಲಿ ಮಂಡಲಗಳಾಗಿ ವಿಭಾಗಿಸಿದ್ದಾರೆ, ದೇಶಗಳಾಗಿ ವಿಭಾಗಿಸಿದ್ದಾರೆ. ಅದರಲ್ಲಿ ಅತ್ಯಂತ ವಿಸ್ತಾರವಾದ ದೇಶ ತೌಳವ ದೇಶ, ಗಂಗೊಳ್ಳಿಯಿಂದ ಚಂದ್ರಗಿರಿ ಹೊಳೆಯವರೆಗೆ. ಅಂದರೆ ಈಗಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 3 ಪಟ್ಟಿದೆ. ಮಂಗಳೂರು ಜಿಲ್ಲೆಯ 3 ಪಟ್ಟಿ ಇದೆ ತೌಳವ ದೇಶ. ಆ ತೌಳವ ದೇಶದ ಮಹಾರಾಜಧಾನಿಯಾಗಿದ್ದದ್ದು ಬಾರ್ಕೂರು, ಆ ತುಳು ದೇಶದ ರಾಜಧಾನಿ. ಈ ದೇಶದ ಆಧಿಪತ್ಯಕ್ಕೆ ಸಾಗರದ ಕೆಲವು ಪ್ರಾಂತ್ಯಗಳು ಒಳಗೊಂಡಿದ್ದವು. ಈ ಬಾರಕೂರಿನ ಆಡಳಿತದ ಒಂದು ಕಾಲದಲ್ಲಿ ಹೊಸಗುಂದದ ಅರಸರು ಬಾರ್ಕೂರಿನ ಆಡಳಿತವನ್ನು ವಹಿಸಿಕೊಂಡಿದ್ರು. ಅಷ್ಟು ವಿಶಾಲವಾದಂತಹ ಒಂದು ಪ್ರದೇಶ. ಅದರ ಜೊತೆಯಲ್ಲಿ ವಿಜಯನಗರದ ವಿಭಿನ್ನ ವಂಶಗಳಲ್ಲಿ ತೌಳವ ವಂಶ ಎನ್ನುವ ಒಂದು ವಂಶ ಸೇರಿದೆ. ಅದು ಹೇಗೆ ಸೇರಿದೆ ಅಂತ ಇತಿಹಾಸಕಾರರು ಹೇಳಬೇಕು. ಭಾಸ್ಕರ್ ಭಟ್ರು ಹೇಳಿದರು ಅದಿತ್ತು. ಈ ರೀತಿಯಲ್ಲಿ ಅತ್ಯಂತ ವಿಸ್ತಾರವಾದಂತಹ ದೇಶ ಕಾಲಗಳ ಸ್ಮರಣೆ, ಅದು ಕರ್ಮಕ್ಕೆ ಸಂಬಂಧಪಟ್ಟು ವ್ಯವಸ್ಥಿತವಾಗಿ ಪ್ರಯೋಗಕಾರರು ನಿರ್ದೇಶನ ಮಾಡಿದ್ದಾರೆ. ಇನ್ನು ಶ್ರಾದ್ದಕ್ಕೆ ಇರುವ ಸಂಕಲ್ಪ. ಮೊದಲು ಶ್ರಾದ್ದ ಅಂದ್ರೆ ಏನು ಅಂತ ಇಲ್ಲಿ ಹೇಳಬೇಕಾಗಿಲ್ಲ. ನಾವೆಲ್ಲರೂ ಹೇಳುವುದು ಶ್ರದ್ಧೆಯಿಂದ ಮಾಡಬೇಕಾದ ಕ್ರಿಯೆ, ಶ್ರದ್ಧೆಯಿಂದ ಮಾಡಬೇಕಾದ್ದು ಎನ್ನುವುದರಲ್ಲಿ ಯಾವುದೇ ವಿಪ್ರತಿಪತ್ತಿ ಇಲ್ಲ. ಆದರೆ ಶ್ರಾದ್ದ ಎನ್ನುವ ಶಬ್ದ ಅರ್ಥ ಅದಲ್ಲ. ಶ್ರದ್ಧೆಯಿಂದ ಮಾಡಬೇಕಾದದ್ದು ಒಂದು ಲಕ್ಷಣವನ್ನು ಹೇಳಿದರೆ ಅತಿವ್ಯಾಪ್ತಿ ಅವ್ಯಾಪ್ತಿಗಳೆಲ್ಲ ಬರಬಾರದು. ಶ್ರದ್ಧೆಯಿಂದ ಸತ್ಯನಾರಾಯಣ ಪೂಜೆಯು ಶ್ರದ್ಧೆಯಿಂದ ಮಾಡಬೇಕು, ಆದರೆ ಅದಕ್ಕೆ ಶ್ರಾದ್ದ ಅಂತ ಕರೆಯುವುದಿಲ್ಲ. ಅದಕ್ಕೆ ಸಿದ್ಧಾಂತ ಕೌಮುದಿಯ ಬಾಲಮನೋರಮ ವ್ಯಾಖ್ಯಾನದಲ್ಲಿ ಶ್ರದ್ಧಾ ಹೇತುಕವಾದ ಕರ್ಮ ಅಂತ ನಿರ್ಣಯ ಮಾಡಿದ್ದಾರೆ. ಶ್ರಾದ್ದವನ್ನು ಮಾಡಲಿಕ್ಕೆ ಕಾರಣ ಏನು? ಗಣಪತಿ ಹೋಮವನ್ನು ಮಾಡಲಿಕ್ಕೆ ಕಾರಣ ಏನು? ವಿಘ್ನ ನಿವಾರಣೆ ಆಗಬೇಕು. ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಕಾರಣ ಏನು? ಅವನ ಅನುಗ್ರಹದಿಂದ ಸಂಪತ್ತು ಸಿದ್ಧಿಸಬೇಕು. ಅಥವಾ ವಿವಾಹ ಆಗಲಿಕ್ಕೆ ಕಾರಣ ಏನು? ಒಂದು ವಿವಾಹ ಕಾಲ ಬಂದಿದೆ, ಇನ್ನು ಪ್ರಜಾ ಸಂಪತ್ ಸಿದ್ಧ್ಯರ್ಥಂ ಅಥವಾ ಋಣತ್ರಯಗಳಿಂದ ಬಿಡುಗಡೆ ಆಗಬೇಕು. ಹೀಗೆ ಅಲ್ಲಿ ಶ್ರಾದ್ದೇತರ ಕರ್ಮಗಳಲ್ಲಿ ಉದ್ದೇಶ ಇದೆ. ಆ ಉದ್ದೇಶವೇ ಕರ್ಮವನ್ನು ಆರಂಭಿಸುವುದಕ್ಕೆ ಕಾರಣ. ಆ ಕಾರಣದಿಂದ ಮತ್ತೆ ಶ್ರದ್ಧೆಯಿಂದ ಮಾಡಬೇಕು. ಶ್ರಾದ್ದ ಯಾವ ಅಂತಹ ಉದ್ದೇಶವೂ ಇಲ್ಲ. ಎಲ್ಲ ಕಡೆಯೂ ಹೇಳುವುದೇನು? ಮಾತುಹು ಅಥವಾ ಪಿತುಹು ಪ್ರತಿ ಸಾಂವತ್ಸರಿಕ ಶ್ರಾದ್ದಂ ಕರಿಷ್ಯೆ ಭಗವತ್ ಪ್ರೀತ್ಯರ್ಥಂ, ಮುಗಿಯಿತಲ್ಲಿಗೆ. ಬೇರೆ ಯಾವ ಸಂಕಲ್ಪವೂ ಇಲ್ಲ. ಆದ್ದರಿಂದ ಬೇರೆ ಯಾವ ನಿಮಿತ್ತವೂ
ಶ್ರಾದ್ದಕ್ಕೆ ಇಲ್ಲ. ಆದ್ದರಿಂದ ಇದು ಕೇವಲ ಶ್ರದ್ಧೆಯಿಂದ ಮಾಡಬೇಕಾದದ್ದು ಎನ್ನುವ ಅರ್ಥ ಅಲ್ಲ. ಆ ಕರ್ಮಾನುಷ್ಠಾನಕ್ಕೆ ಕಾರಣವೇ ಶ್ರದ್ಧೆ. ಏನು ಶ್ರದ್ಧೆ? ನನ್ನ ತಂದೆ, ನನ್ನ ತಾಯಿ, ಈ ಶ್ರದ್ಧೆ, ಈ ಶ್ರದ್ಧೆಯಿಂದ ಮಾಡಬೇಕಾದದ್ದು. ಆದ್ದರಿಂದ ಅಲ್ಲಿ ವ್ಯಾಖ್ಯಾನದಲ್ಲಿ ಶ್ರದ್ಧಾ ಹೇತುಕಮಿದಂ ಶ್ರಾದ್ದಂ ಎನ್ನುವ ಒಂದು ವಾಕ್ಯ ಇದೆ, ಸಿದ್ಧಾಂತ ಕೌಮುದಿಯ ಬಾಲಮನೋರಮ ವ್ಯಾಖ್ಯಾನದಲ್ಲಿ. ಅದು ಒಂದು ಭಿನ್ನವಾದಂತಹ ಅರ್ಥ. ಶ್ರದ್ಧೆಯಿಂದ ಮಾಡಬೇಕು ಅಂದ್ರೆ ಈ ಶ್ರದ್ಧೆಯೇ ಸಿದ್ಧಿ ಹೊರತು ಬೇರೆ ಏನು ಸಂಕಲ್ಪ ಇಲ್ಲ. ಇನ್ನು ಇಡೀ ಉತ್ತರ ಕ್ರಿಯೆಯನ್ನು ನೋಡಿದರೂ ಕೂಡ ಆಯಾ ಕರ್ಮಕ್ಕೆ ಪ್ರೇತತ್ವ ವಿಮೋಚನ ದ್ವಾರ ಅಕ್ಷಯ ಅವಾಪ್ತ್ಯರ್ಥಂ ಅಥವಾ ಪ್ರೇತಾಪ್ಯಾಯನಾರ್ಥಂ ಅಥವಾ ಸಪಿಂಡ ಭಾಕ್ತತ್ವ ಸಿದ್ಧ್ಯರ್ಥಂ, ಇನ್ನು ಪುರುಷೋತ್ಸರ್ಗದಲ್ಲಿ ರುದ್ರ ಪ್ರೀತ್ಯರ್ಥಂ ಇತ್ಯಾದಿ ಇತ್ಯಾದಿ ಇದೇ ಹೊರತು ನಮ್ಮ ಬೇರೆ ಯಾವ ಉದ್ದೇಶಗಳನ್ನು ಅಲ್ಲಿ ಹೇಳಲಿಕ್ಕಿಲ್ಲ. ಅತ್ಯಂತ ಸಂಕ್ಷಿಪ್ತವಾದ ಸಂಕಲ್ಪಗಳು. ಸಂಕಲ್ಪ ಸಂಕ್ಷಿಪ್ತವಾಗಿರಬೇಕು ಅಂತ ಶೃಂಗೇರಿಯ ಜಗದ್ಗುರು ಶ್ರೀ ಭಾರತೀ ತೀರ್ಥರು ಒಮ್ಮೆ ಹೇಳಿದ್ದಾರೆ. ಸಂಕಲ್ಪದಲ್ಲೇ ಕಾಲ ಕಳೆಯುವುದಲ್ಲ, ಸಂಕಲ್ಪ ನಿರ್ದಿಷ್ಟವಾಗಿ ಸಂಕ್ಷಿಪ್ತವಾಗಿ ಇರಬೇಕು ಅಂತ. ಇವತ್ತು ಅದಿಲ್ಲ, ಬಹಳ ವಿಸ್ತಾರವಾದ ಸಂಕಲ್ಪವನ್ನು ನಾವು ಮಾಡ್ತೇವೆ. ಈ ರೀತಿಯಲ್ಲೊಂದು ಸಂಕಲ್ಪ, ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರಾಚೀನರು ಮಾಡಿದ್ದಾರೆ. ಆ ಸಂಕಲ್ಪದ ವಿಷಯವಾಗಿ ಸುರಭಿ ಪ್ರಕಾಶನ ತುರುವೇಕೆರೆ ಅವರು ಮಹಾಸಂಕಲ್ಪವನ್ನು ವಿವರಣೆಯ ಜೊತೆಯಲ್ಲಿ ಅತ್ಯಂತ ವಿಸ್ತಾರವಾಗಿ ಗ್ರಂಥರೂಪದಲ್ಲಿ ಪ್ರಕಟಿಸಿದ್ದಾರೆ. ಅದರಲ್ಲೆಲ್ಲ ವಿಚಾರಗಳು ಆ ಗ್ರಂಥರೂಪದಲ್ಲಿವೆ. ಇನ್ನೆರಡನೆಯ ವಿಷಯ ವಿಶ್ವೇ ದೇವರು. ಶ್ರಾದ್ದ ಎನ್ನುವ ಒಂದು ಪ್ರಕರಣ ಅತ್ಯಂತ ವಿಸ್ತಾರವಾದದ್ದು. ಒಬ್ಬ ಗೃಹಸ್ಥನಾದವ ಅವನಿಗೆ ಅಧಿಕಾರದಿಂದ ಪ್ರಾಪ್ತವಾಗುವ ಪಿತೃ ಮಾತೃ ಅಥವಾ ಜ್ಞಾತಿ ಆ ಶ್ರಾದ್ದಗಳನ್ನಲ್ಲದೆ 96 ಶ್ರಾದ್ದಗಳನ್ನು ಒಂದು ವರ್ಷದಲ್ಲಿ ಮಾಡಬೇಕು ಅಂತ ಇದೆ. ಈಗ ಪಿತೃಶ್ರಾದ್ದವನ್ನು ಮಾಡುವುದು ಕಡಿಮೆಯಾದ್ದರಿಂದ ಈ 96 ಶ್ರಾದ್ದಗಳ ಬಗ್ಗೆ ನಾವು ಹೇಳಿ ಪ್ರಯೋಜನ ಇಲ್ಲ. ಅದರಲ್ಲಿ ಒಂದು ಅನುಷ್ಠಾನದಲ್ಲಿದೆ ಮಹಾಲಯ ಅಥವಾ ಪಿತೃಪಕ್ಷದಲ್ಲೂ ಇದೆ. ಶಸ್ತ್ರಹತ ಶ್ರಾದ್ದ ಪಿತೃಪಕ್ಷದಲ್ಲಿ ಬರ್ತದೆ. ಭರಣಿ ಶ್ರಾದ್ದ ಎನ್ನುವುದು ಪಿತೃಪಕ್ಷದಲ್ಲಿ ಬರ್ತದೆ. ಗಜಚ್ಛಾಯಾ ಶ್ರಾದ್ದ ಎನ್ನುವುದು ಪಿತೃಪಕ್ಷದಲ್ಲಿ ಬರ್ತದೆ. ಅದು ಅನುಷ್ಠಾನದಲ್ಲಿ ನಮ್ಮಲ್ಲಿ ಇಲ್ಲ. ಈಗ ಈ 96 ಹೊರತಾಗಿ ನಿತ್ಯ ಶ್ರಾದ್ದ ಇದೆ, ನೈಮಿತ್ತಿಕ ಶ್ರಾದ್ದ ಇದೆ, ಹಿರಣ್ಯ ಶ್ರಾದ್ದ ಇದೆ, ಅಂದ್ರೆ ನಂದಲ್ಲ ಅದು, ಆಮ ಶ್ರಾದ್ದ ಇದೆ. ಹೀಗೆ ಬೇರೆ ಬೇರೆ ಶ್ರಾದ್ದ ವಿಷಯಗಳಿವೆ. ಇದು ಅತ್ಯಂತ ವಿಸ್ತಾರವಾದದ್ದು. ಇಡೀ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಪಿತೃಕರ್ಮಕ್ಕೆ ಕೊಟ್ಟಷ್ಟು ಮಹತ್ವವನ್ನು ನಮ್ಮ ಸಾಂವತ್ಸರಿಕ ಕರ್ಮಗಳಿಗೆ ಅಥವಾ ಮಾಸ ಕೃತ್ಯಗಳಿಗೆ ಕೊಡಲಿಲ್ಲ. ನೀವು ಇಡೀ ನಿರ್ಣಯ ಸಿಂಧುವನ್ನು ತೆಕ್ಕೊಂಡ್ರೆ ಸಂಸ್ಕಾರಾದಿ ಸಕಲ ವಿಭಾಗಗಳ ನಿರ್ಣಯ, ಚೈತ್ರಾದಿ ಮಾಸಗಳ ನಿರ್ಣಯ ಗ್ರಂಥದ 40 ಭಾಗದಲ್ಲಿ ಮುಗಿದು ಹೋಗುತ್ತದೆ. ಅಥವಾ 45, 50 ಇಟ್ಟುಕೊಳ್ಳು. ಆಮೇಲಿನ ಅರ್ಧದಷ್ಟು ಇರುವುದು ಪಿತೃಕರ್ಮಗಳಿಗೆ, ಶ್ರಾದ್ದಾದಿಗಳಿಗೆ ನಿರ್ಣಯ. ಶ್ರಾದ್ದಾದಿಗಳಿಗೆ ಇರುವ ನಿರ್ಣಯದಷ್ಟು ದೇವತಾ ಕಾರ್ಯಗಳಿಗೆ ನಿರ್ಣಯಗಳಿಲ್ಲ. ಯಾಕೆ ಇಲ್ಲ ಅಂದ್ರೆ ಶ್ರಾದ್ದದಲ್ಲಿ ನಿಯಮಾನುಸಾರಣೆ ಎನ್ನುವಂತಹದ್ದು ಅತ್ಯಂತ ಪ್ರಧಾನವಾದದ್ದು. ದೇವತಾ ಕಾರ್ಯದಲ್ಲೆಲ್ಲ ಒಂದು ಸ್ವಲ್ಪ ತಪ್ಪಿ ಹೋದ್ರೆ ಕೊನೆಗೊಂದು ಪ್ರಾರ್ಥನೆ ಮಾಡಿದ್ರೆ ಸಾಕಾಗ್ತದೆ. ಅನ್ಯಥಾ ಶರಣಂ ನಾಸ್ತಿ ಅಥವಾ ಕ್ಷಮಸ್ವ ಅಂತ ಪ್ರಾರ್ಥನೆ ಮಾಡಿದ್ರೆ ಸಾಕಾಗ್ತದೆ. ಪಿತೃಕರ್ಮದಲ್ಲಿ ಪಿತೃಗಳು ನಮ್ಮ ಈ ಸಣ್ಣ ಸಣ್ಣ ಪ್ರಾರ್ಥನೆಗೆಲ್ಲ ಒಪ್ಪುವುದಿಲ್ಲ. ಶ್ರಾದ್ದದಲ್ಲಿ ಇನ್ನು ಜೀವ ಇದ್ದಾಗಲೇ ಒಪ್ಪದ ಪಿತೃಗಳೇನು ಶ್ರಾದ್ದದಲ್ಲಿ ಒಪ್ಪುತ್ತಾರ? ಅಬದ್ಧ ಮಾಡಿ ಒಂದು ಕ್ಷಮಾಪಣೆ ಕೇಳಿದ್ರೆ ಎಲ್ಲ ಸಾಕಾಗುವುದಿಲ್ಲ. ಆಮೇಲೆ ಅಲ್ಲಿ ಯಜ್ಞೋಪವೀತಿಯಾಗಿರಬೇಕಾದ ಕರ್ಮವನ್ನು ಪ್ರಾಚೀನವೀತವಾಗಿ ಮಾಡಿದ್ರೆ ನಮಗೆ ನೋಡುವುದಕ್ಕೆ ಸಣ್ಣ ದೋಷ, ಆದರೆ ಪಿತೃಕರ್ಮದಲ್ಲಿ ಅದು ಮಹಾದೋಷ. ಪೂರ್ವಕರ್ಮದಲ್ಲಿ ಸಣ್ಣ ವಿಷಯ ಅಂತ ಅನಿಸಿದ್ದು ಪಿತೃಕರ್ಮದಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯುತ್ತದೆ. ಇಲ್ಲೊಂದು ಸಣ್ಣ ತಪ್ಪಾದರೆ ಏನು
ಪೂರ್ವಕರ್ಮದಲ್ಲಿ ಏನು ದೊಡ್ಡ ಒಂದು ಪ್ರಮಾದ ಅಂತ ಆಗುವುದಿಲ್ಲ. ಆದ್ದರಿಂದಲೇ ಪೂರ್ವಕರ್ಮಗಳಿಗೆ ಪ್ರಾಯಶ್ಚಿತ್ತ ಕಡಿಮೆ ಹೇಳಿದ್ದು ಸ್ಮೃತಿಕಾರರು, ಅಪರ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಹೆಚ್ಚು ಹೇಳಿದ್ದಾರೆ. ಜನನ ಶಾಂತಿಗಳಿಗಿಂತ ಹೆಚ್ಚಿರುವುದು ಮರಣ ಪ್ರಾಯಶ್ಚಿತ್ತಗಳು. ಜನನ ಕಾಲದಲ್ಲಿ ದುಷ್ಟ ನಕ್ಷತ್ರಾದಿ ಜನನ ಶಾಂತಿಗಳಿವೆ ಅಥವಾ ದರ್ಶಾದಿ ಜನನ ಶಾಂತಿಗಳಿವೆ. ಪಿತೃಕರ್ಮವನ್ನು ನೋಡಿದರೆ ಅದಕ್ಕಿಂತ ಹೆಚ್ಚು ಮರಣ ಶಾಂತಿಗಳನ್ನೇ ಹೇಳಿದ್ದಾರೆ. ಧನಿಷ್ಠಾದಿ ಮರಣ ಶಾಂತಿಗಳು, ಆಮೇಲೆ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಇತ್ಯಾದಿ ಬೇರೆ ಬೇರೆ ವಿಷಯಗಳಲ್ಲಿ ಇವೆ. ಆದ್ದರಿಂದ ಪಿತೃಕರ್ಮ ಎನ್ನುವಂಥದ್ದು ವಿಸ್ತಾರವಾದದ್ದು. ನಾವೆಷ್ಟು ದೇವತಾ ಕರ್ಮಗಳನ್ನು ಮಾಡಿದರೂ ಪಿತೃಕರ್ಮ ವಾರ್ಷಿಕವಾಗಿ ಒಂದನ್ನು ಮಾಡದೇ ಇದ್ರೆ ಈ ದೇವತಾ ಕರ್ಮಗಳು ನಮಗೆ ಫಲವನ್ನು ಕೊಡುವುದಿಲ್ಲ. ಇದು ಮಂತ್ರದಲ್ಲಿ ಸ್ಪಷ್ಟವಾಗಿ ಇದೆ. ದೇವತೆಗಳು ಸಂಪ್ರೀತರಾದ ಮೇಲೆ ನಮ್ಮನ್ನು ಅನುಗ್ರಹ ಮಾಡಬೇಕಾದ್ರೆ ಪಿತೃಗಳ ಅನುಮೋದನೆಯನ್ನು ಕೇಳುತ್ತಾರೆ. ದೇವಾವಂತು ಶೋಭಾಯೈ ಪಿತರಃ ಅನುಮದಂತು. ದೇವತೆಗಳ ಅನುಗ್ರಹ ನಮಗೆ ದೊರೆಯಬೇಕಾದ್ರೆ ಪಿತೃಗಳು ಒಪ್ಪಬೇಕು, ಅವರ ಅನುಮೋದನೆ ಬೇಕು. ಅವರು ಒಪ್ಪದೇ ಇದ್ರೆ ಪಿತೃಗಳು ದೇವತೆಗಳು ಅನುಗ್ರಹಿಸುವುದಿಲ್ಲ. ಹಾಗೆ ದೇವತಾನುಗ್ರಹ ದೊರೆಯಬೇಕಾದ್ರೆ ಪಿತೃಗಳ ಅನುಗ್ರಹ ಬೇಕು. ಆ ಪಿತೃಗಳ ಅನುಗ್ರಹವನ್ನು ಪಡೆಯಬೇಕಾದ್ರೆ ಜೀವನದಲ್ಲಿ ಜೀವತೋ ವಾಕ್ಯಕರಣಾತ್, ಪ್ರತ್ಯಬ್ಧಂ ಭೂರಿ ಭೋಜನಾತ್, ಗಯಾಯಾಂ ಪಿಂಡ ಪ್ರದಾನಾತ್, ತ್ರಿವಿಃ ಪುತ್ರಸ್ಯ ಪುತ್ರತಾ. ಜೀವ ಇರುವಾಗ ಹೇಳಿದ ಹಾಗೆ ಕೇಳಬೇಕು. ಹೇಳಿದ ಹಾಗೆ ಕೇಳಲಿಕ್ಕೆ ಕಷ್ಟ ಅಂತಾದ್ರೆ ಹೇಳಿದ್ದನ್ನಾದರೂ ಕೇಳಬೇಕು. ಜೀವತೋ ವಾಕ್ಯಕರಣಾತ್, ಪ್ರತ್ಯಬ್ಧಂ ಭೂರಿ ಭೋಜನಾತ್. ಆಮೇಲೆ ಉತ್ತರ ಕ್ರಿಯಾದಿ ಭೂರಿ ಭೋಜನ ಎನ್ನುವುದಲ್ಲಿ ಒಂದು ಶಬ್ದಶಃ ಅರ್ಥ ಅಲ್ಲ, ಅಲ್ಲಿ ಉತ್ತರ ಕ್ರಿಯಾದಿ ಸದ್ಗತಿ ಕರ್ಮಗಳನ್ನು ಮಾಡಬೇಕು. ಆಮೇಲೆ ಪ್ರತಿ ಸಾಂವತ್ಸರಿಕ ಶ್ರಾದ್ದಾದಿಗಳನ್ನು ಮಾಡಬೇಕು. ಆಮೇಲೆ ಜೀವಮಾನದಲ್ಲಿ ಒಮ್ಮೆಯಾದರೂ ಪಿತೃಸ್ವರೂಪಿಯಾದ ಗದಾಧರ ಮಹಾವಿಷ್ಣುವಿನ ದಿವ್ಯ ಸಾನ್ನಿಧ್ಯ ಇರುವ ಗಯಾ ಕ್ಷೇತ್ರದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಬೇಕು. ಇದರಿಂದ ಪುತ್ರ ಎನ್ನುವ ಶಬ್ದ ಪ್ರಕೃತಿ ಪ್ರತ್ಯಯಕ್ಕೆ ಅನುಸರಿಸಿ ಸಾರ್ಥಕವಾಗುತ್ತದೆ ಎನ್ನುವುದು ಸ್ಮೃತಿವಚನ. ಈ ಪಿತೃಕರ್ಮವನ್ನು ಮಾಡಬೇಕಾದ್ರೆ ಪಿತೃಗಳು ಬೇಕು, ಪಿತೃ ದೇವತೆಗಳು ಬೇಕು, ವಿಶ್ವೇ ದೇವರು ಬೇಕು. ವಿಶ್ವೇ ದೇವರು ಎನ್ನುವುದು ಒಂದು ದೇವತೆಗಳ ಸಮೂಹ. ಆ ವಿಶ್ವೇ ದೇವತೆಗಳ ಸಮ್ಮುಖದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡಬೇಕು. ಅದರಲ್ಲಿ ಪೈತೃಕವಾದ ಅಂದರೆ ಪ್ರೇತ ಶಬ್ದೋಚ್ಚಾರಣ ಸಹಿತವಾದ ಕರ್ಮಗಳಿಗೆ ಸಪಿಂಡೀಕರಣ ಹೊರತಾಗಿ ವಿಶ್ವೇ ದೇವರು ಇಲ್ಲ ಅಂತ ಒಂದು ಪಕ್ಷ, ಏಕೋದ್ದಿಷ್ಟಕ್ಕೆ ವಿಶ್ವೇ ದೇವತೆ ಇಲ್ಲ ಅಂತ ಒಂದು ಪಕ್ಷ. ವಿಶ್ವೇ ದೇವತೆ ರಹಿತವಾದ ಏಕೋದ್ದಿಷ್ಟ ಬೋಧಾಯನ ಗೃಹ್ಯ ಸೂತ್ರದಲ್ಲಿದೆ. ಬೋಧಾಯನ ಬ್ರಹ್ಮಕರ್ಮ ಸಮುಚ್ಚಯದಲ್ಲಿ ಏಕೋದ್ದಿಷ್ಟಕ್ಕೆ ವಿಶ್ವೇ ದೇವತೆಗಳನ್ನು ಹೇಳಲಿಲ್ಲ. ಸಪಿಂಡೀಕರಣದಿಂದ ಆರಂಭ ಆಗುತ್ತದೆ. ಮಾಸಿಕ ಶ್ರಾದ್ದಾದಿಗಳು, ಸಾಂವತ್ಸರಿಕ ಶ್ರಾದ್ದಾದಿಗಳಿಗೆ ವಿಶ್ವೇ ದೇವತೆಗಳಿದ್ದಾರೆ ಪಾರ್ವಣ ವಿಧಿಯಲ್ಲಿ ಮಾಡುವುದಾದರೆ. ಆ ರೀತಿ ಈ ವಿಶ್ವೇ ದೇವತೆಗಳು ಯಾರು? ವಿಶ್ವಾಯಾಮ್ ದಕ್ಷ ಕನ್ಯಾಯಾಮ್ ಜಾತಾಧರ್ಮಾನ್ ಮಹಾತ್ಮನಃ ವಿಶ್ವೇ ದೇವಾ ಇತಿ ಖ್ಯಾತಾಃ ದೇವವರ್ಯ ಮಹಾಬಲಾಹ. ದಕ್ಷ ಕನ್ಯೆಯರಲ್ಲಿ ವಿಶ್ವ ಎನ್ನುವವಳೊಬ್ಬಳು. ಅವಳನ್ನು ಧರ್ಮ ಎಂಬುವನಿಗೆ ದಕ್ಷ ವಿವಾಹ ಮಾಡಿ ಕೊಡ್ತಾನೆ. ಆ ಧರ್ಮ ಎಂಬವನಿಂದ ವಿಶ್ವ ಎಂಬ ದಕ್ಷ ಕನ್ಯೆಯಲ್ಲಿ ಹುಟ್ಟಿದವರು ವಿಶ್ವೇ ದೇವತೆಗಳು ಎನ್ನುವುದು ಪುರಾಣದ ಒಂದು ನಿರ್ಣಯ. ನಿರುಕ್ತಕಾರರು ಬೇರೆ ಅರ್ಥವನ್ನು ಹೇಳಿದ್ದಾರೆ ಆ ಶಬ್ದಕ್ಕೆ. ಶಕ್ರೇಣ ಸಹ ಯೋಧೃಣಾಂ ವಿಜೇತಾರಸ್ತು ರಕ್ಷಸಾಂ. ಇವರು ದೇವೇಂದ್ರನ ಜೊತೆಯಲ್ಲಿ ದೇವೇಂದ್ರನಿಗೆ ಅವಶ್ಯಕತೆ ಇದ್ದಾಗ ಯುದ್ಧವನ್ನು ಮಾಡುವವರು. ಯಾರ ನಾಮಸ್ಮರಣೆ ಮಾಡಿದರೆ ರಾಕ್ಷಸರು ಹೆದರುತ್ತಾರೆಯೋ ಅವರು ವಿಶ್ವೇ ದೇವತೆಗಳು. ಅವರ ಸ್ವರೂಪ ಹೇಗೆ ಅಂದರೆ ಬಾಣಾಸನಧರಾ ವಿಭುಜಾ ಶ್ವೇತವಾಸಸಃ ಕೇಯೂರಿಣಃ ಕುಂಡಲಿನಃ ಕಿರೀಟಕಟಕಾನ್ವಿತಾಃ ಧೈರ್ಯ ಸೌಂದರ್ಯ ಸಂಯುಕ್ತಾಃ ದಿವ್ಯಸ್ರಗನುಲೇಪನಾಃ ಇಂದ್ರಸ್ಯಾನುಚರಾ ಸರ್ವೇ ಗೋಪ್ತಾರಃ ತ್ರಿದಿವಸ್ಪತೇಃ. ಇದು ಪೌರಾಣಿಕವಾಗಿ ಇರುವ ಆ ವಿಶ್ವೇ ದೇವತೆಗಳ ಸ್ವರೂಪ. ಆ ರೀತಿಯಲ್ಲಿ ವಿಶ್ವೇ ದೇವರ ಒಂದು ವ್ಯವಸ್ಥೆ ಇದು. ವಿಶ್ವೇ ದೇವಾಹ ಬಹುವಚನ ಅಲ್ವ, ಸಮೂಹವಾಚಿ ಶಬ್ದ.
ಇದನ್ನು ಕೆಲವರು ದ್ವಿವಚನ ಅಂತ ತಿಳ್ಕೊಂಡಿದ್ದಾರೆ, ಎರಡೆರಡು ಜನರನ್ನು ನಾವು ಕರೆಯುವುದರಿಂದ. ಆದರೆ ಅಶ್ವಿನಿ ದೇವತೆಗಳ ಹಾಗೆ ವಿಶ್ವೇ ದೇವತೆಗಳು ಇಬ್ಬರೇ ಇರುವುದಲ್ಲ. ಒಂದು ಕರ್ಮಕ್ಕೆ ಇಬ್ಬರನ್ನು ಕರೆಯುವುದು ರೂಢಿಯಲ್ಲಿದೆ. ಅಶ್ವಿನಿ ದೇವತೆಗಳಿಬ್ಬರೇ ಇರುವುದು, ಅಥವಾ ಸೂರ್ಯ ಚಂದ್ರಮಸರು, ಅದು ನಿತ್ಯ ದ್ವಿವಚನ ಶಬ್ದ. ವಿಶ್ವೇ ದೇವ ಶಬ್ದ ಹಾಗಲ್ಲ, ಅದು ಬಹುವಚನದಲ್ಲಿ ಇರುವಂತಹ ಶಬ್ದ. ಅಂತಹ ವಿಶ್ವೇ ದೇವತೆಗಳ ಸಾಕ್ಷಿಯನ್ನಿಟ್ಟುಕೊಂಡು ಶ್ರಾದ್ದ ಕರ್ಮವನ್ನು ಮಾಡಬೇಕು. ಶ್ರಾದ್ದ ಕರ್ಮ ನಾವು ನಾಂದಿ ಶ್ರಾದ್ದದಿಂದ ನಮಗೆ ಅತ್ಯಂತ ಪರಿಚಯವಾಗಿರುವುದು ನಾಂದಿ ಶ್ರಾದ್ದ. ಯಾವುದೇ ಸಂಸ್ಕಾರ ಆಗಲಿ ಸೂತ್ರಕಾರರು ಹೇಳಿರುವ ಕರ್ಮಗಳಿಗೆ ಮಾತ್ರ ನಾಂದಿ ಇರುವುದು. ಯಾವುದಕ್ಕೆ ಬ್ರಾಹ್ಮಣನ್ ಭೋಜಗಿತ್ವ ಎಂಬುದಾಗಿ ತ್ರಿವೃದನ್ನ ಭೋಜನವು ಅಥವಾ ಇನ್ನು ರೀತಿಯ ಭೋಜನದ ವ್ಯವಸ್ಥೆಯನ್ನು ಸೂತ್ರಕಾರರು ಹೇಳಿದ್ದಾರೆಯೋ ಆ ಕರ್ಮಗಳಿಗೆ ಮಾತ್ರ ನಾಂದಿ ಇರುವುದು. ಎಲ್ಲ ಕರ್ಮಗಳಿಗೆ ನಾಂದಿ ಇಲ್ಲ. ಅಶ್ವಲಾಯನ ಸೂತ್ರ ಪ್ರಕಾರವೂ ಇಲ್ಲ, ಬೋಧಾಯನ ಸೂತ್ರ ಪ್ರಕಾರವೂ ಇಲ್ಲ. ಯಾವ ಕರ್ಮಕ್ಕೆ ನಾಂದಿ ಹೇಳಿದ್ದಾರೆಯೋ ಆ ಕರ್ಮ ನಾಂದಿ ಸಹಿತವಾಗಿಯೇ ಮಾಡಬೇಕು. ಆ ನಾಂದಿಯಲ್ಲಿ ಸತ್ಯ ಮತ್ತೆ ವಸು ಎನ್ನುವ ಎರಡು ಜನ ವಿಶ್ವೇ ದೇವತೆಗಳು. ಸತ್ಯವಸು ಸಂಜ್ಞಕಾಹ ವಿಶ್ವೇ ದೇವಾಹ, ಅದು ನಾಂದಿ ಶ್ರಾದ್ದದಲ್ಲಿ. ಇನ್ನು ಕಾಮ್ಯ ಶ್ರಾದ್ದದಲ್ಲಿ ದಕ್ಷ ಕ್ರತುಗಳು, ಪಾರ್ವಣ ಶ್ರಾದ್ದದಲ್ಲಿ ಪುರೂರವ ಆರ್ದ್ರವ ಸಂಜ್ಞಕರು, ಸಪಿಂಡೀಕರಣದಲ್ಲಿ ಕಾಮಕಾಲರು, ಏಕೋದ್ದಿಷ್ಟದಲ್ಲಿ ವಿಶ್ವೇ ದೇವತೆಗೆ ಸ್ನಾನ ಇದ್ರೆ ರುದ್ರ ಅಂತ ಸೂತ್ರಕಾರ ಕೆಲವು ಸೂತ್ರದಲ್ಲಿ ಉಲ್ಲೇಖ ಇದೆ. ಈ ರೀತಿ ವಿಶ್ವೇ ದೇವತೆಗಳು ಇದ್ದು ಶ್ರಾದ್ದ ಮಾಡುವ ಮಹಾಲಯದಲ್ಲಿ ಧುರಿ ಲೋಚನ, ಅದ ಶಬ್ದದ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ. ಎರಡೆರಡು ಬೇರೆ ಬೇರೆ ರೂಪದ ಶಬ್ದಗಳು ಬೇರೆ ಬೇರೆ ಪ್ರಯೋಗದಲ್ಲಿದೆ. ಅದಿನ್ನು ಮುದ್ರಣ ದೋಷವೋ ಏನೂ ಗೊತ್ತಿಲ್ಲ. ಧ್ವನಿ ಲೋಚನ ಅಂತ ಕೆಲವು ಗ್ರಂಥಗಳಲ್ಲಿದೆ. ಧ್ವನಿ ಲೋಚನ, ಧುರಿ ಲೋಚನ, ಧುರಿ ರೋಚನ, ಈ ರೀತಿಯ ಶಬ್ದಗಳಿವೆ. ಅದನ್ನು ನಾವು ಸೂತ್ರ ಗ್ರಂಥ ಇಟ್ಟು ನೋಡಬೇಕಾದ ಒಂದು ಪರಿಸ್ಥಿತಿ ಇದೆ. ಮತ್ತೊಂದು ವಿಷಯ ಏನು ಅಂದರೆ, ಯಾವುದೇ ಅಪರ ಕ್ರಿಯೆ ಶ್ರಾದ್ದದಿಂದ ತೊಡಗಿ ಸೂತ್ರಾನುಸಾರಿಯಾಗಿ ಇವತ್ತು ಆಗ್ತಾ ಇಲ್ಲ. ಆಪಸ್ತಂಭದ ನಮಗೆ ಪ್ರಸಿದ್ಧ ಇರುವುದು ಮೂರು ನಮ್ಮಲ್ಲಿ: ಆಶ್ವಲಾಯನ, ಬೋಧಾಯನ, ಆಪಸ್ತಂಭ. ಇದರ ಈ ಸೂತ್ರಕಾರರು ಹೇಳಿರುವ ಪ್ರಕಾರ ನಮ್ಮಲ್ಲಿ ಶ್ರಾದ್ದವೂ ಆಗುವುದಿಲ್ಲ, ಉತ್ತರ ಕ್ರಿಯೆಯೂ ಆಗುತ್ತಾ ಇಲ್ಲ. ಅನೇಕ ಬದಲಾವಣೆಗಳಾಗಿವೆ. ಸೂತ್ರ ಗ್ರಂಥಗಳನ್ನಿಟ್ಟು ಅವುಗಳನ್ನು ವಿಮರ್ಶಿಸಬೇಕಾದ ಒಂದು ಪ್ರಸಂಗ ಅನಿವಾರ್ಯತೆ ಇದೆ ನಮಗೆ. ಹೀಗೆ ವಿಶ್ವೇ ದೇವತೆಗಳು ಈ ಎಲ್ಲ ಶ್ರಾದ್ದ ಕರ್ಮಗಳಲ್ಲಿ ಪಿತೃಗಳನ್ನು ಕರೆದುಕೊಂಡು ಬರುವವರು ಅಂತ ಒಂದು ಹೇಳಿಕೆ ಇದೆ. ಪಿತೃಗಳಿಗಿಂತ ಮೊದಲು ವಿಶ್ವೇ ದೇವತೆಗಳ ಆರಾಧನೆ, ವಿಶ್ವೇ ದೇವತೆಗಳ ಆರಾಧನೆ ಆದ ಮೇಲೆ ಪಿತೃದೇವತೆಗಳ ಆರಾಧನೆ, ಆಮೇಲೆ ಕಳುಹಿಸಿಕೊಡುವಾಗ ಪಿತೃಗಳಿಗಿಂತ ಮೊದಲು ವಿಶ್ವೇ ದೇವತೆಗಳನ್ನು ಪಿತೃಗಳನ್ನು ಕಳುಹಿಸಿದ ಅನಂತರ ವಿಶ್ವೇ ದೇವತೆಗಳನ್ನು ಕಳುಹಿಸಿಕೊಡಬೇಕು ಎಂಬುದಿದೆ. ಈ ರೀತಿಯಲ್ಲಿ ಆ ವಿಶ್ವೇ ದೇವತೆಗಳು ಶ್ರಾದ್ದದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ, ಅದು ಬ್ರಹ್ಮನ ವರ ಅಂತ ಒಂದು ಪುರಾಣಾಂತರದಲ್ಲಿದೆ. ಈ ವಿಶ್ವೇ ದೇವತೆಗಳು ಸಾಮೂಹಿಕವಾಗಿ ಬ್ರಹ್ಮನಲ್ಲಿ ತಪಸ್ಸು ಮಾಡಿದ್ರು. ಆವಾಗ ಬ್ರಹ್ಮನ ವರದ ಪ್ರಕಾರ ನಿಮಗೆ ಶ್ರಾದ್ದದಲ್ಲಿ ಹವಿರ್ಭೋಜನ ಇದೆ, ಶ್ರಾದ್ದದಲ್ಲಿ ನೀವು ಪಿತೃದೇವತೆಗಳ ರಕ್ಷಕರಾಗಿರ್ತೀರಿ, ಪಿತೃದೇವತೆಗಳಿಂದ ಮೊದಲೇ ನೀವು ಶ್ರಾದ್ದ ಭೂಮಿಗೆ ಹೋಗ್ತೀರಿ, ಪಿತೃದೇವತೆಗಳ ಅನಂತರ ನೀವು ಶ್ರಾದ್ದ ಭೂಮಿಯಿಂದ ಹಿಂತಿರುಗ್ತೀರಿ ಎನ್ನುವ ವರ ಬ್ರಹ್ಮನಿಂದ ಈ ವಿಶ್ವೇ ದೇವತೆಗಳಿಗೆ ಕೊಡಲ್ಪಟ್ಟಿದೆ ಅಂತ ಪುರಾಣದಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಆ ರೀತಿಯಲ್ಲಿ ವಿಶ್ವೇ ದೇವತೆಗಳ ಆರಾಧನೆಯ ಸಹಿತ ನಮ್ಮಲ್ಲಿ ಶ್ರಾದ್ದಾದಿ ಪ್ರೇತೋದ್ದೇಶ್ಯವಾದ ಕರ್ಮವನ್ನು ಹೊರತುಪಡಿಸಿ ಪಿತೃ ಉದ್ದೇಶಿತವಾದ ಕರ್ಮಗಳಲ್ಲಿ ವಿಶ್ವೇ ದೇವತೆಗಳ ಸ್ಥಾನಮಾನ ಇದೆ. ಯಥಾ ಸಂಭವ ಅಲ್ಲಿಂದ ಇಲ್ಲಿಂದ ಅಷ್ಟು ಇಷ್ಟು ಸಂಗ್ರಹಿಸಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಾಗಲೇ ತಮ್ಮ ಉಪನ್ಯಾಸದಲ್ಲಿ ಈ ವಿಷಯವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಕರಿಷ್ಯೆ ಮತ್ತು ಕಾರಯಿಷ್ಯೆ
ಈ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ನೀಡಬೇಕು ಮತ್ತು ವಿವರಣೆಯ ಜೊತೆಗೆ ನಿರ್ಣಯವನ್ನು ಕೊಡಬೇಕು. ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಬೇಕು. ಕರಿಷ್ಯೆಯೋ ಕಾರಯಿಷ್ಯೆಯೋ ಎನ್ನುವುದ್ರ ಬಗ್ಗೆ, ಮತ್ತು ಅದ್ಯಬ್ರಹ್ಮಣ ಮತ್ತು ಆದ್ಯಬ್ರಹ್ಮಣ, ಈಗಾಗಲೇ ನೀವು ಹೇಳಿದ್ದೀರಿ 2 ಪಕ್ಷ ಇದೆ ಅಂತ. ಅದರಲ್ಲಿ ಯಾವುದು ಉತ್ತಮವಾದದ್ದು ಅಥವಾ ಸರಿಯಾದದ್ದು, ಇದರ ಬಗ್ಗೆ ನಿರ್ಣಯವನ್ನು ತಿಳಿಸಬೇಕು ಅಂತ ಪ್ರಶ್ನೆಯನ್ನು ಆನಂದ್ ಕುಮಾರ್ ಅವರು ಕೇಳಿದ್ದಾರೆ. ಕರಿಷ್ಯೆ ಅಂದರೆ ಮಾಡುತ್ತೇನೆ ಅಂತ ಅರ್ಥ, ಕಾರಯಿಷ್ಯೆ ಅಂದರೆ ಮಾಡಿಸ್ತೇನೆ ಅಂತ ಅರ್ಥ. ವ್ಯತ್ಯಾಸ ಅಷ್ಟೇ ಇರೋದು. ಆದರೆ ಅದರಲ್ಲಿ ಒಂದು ಜಿಜ್ಞಾಸೆ ಇದೆ. ಫಲ ಆತ್ಮಗತವಾಗುವ ಕರ್ಮಗಳ ಸಂದರ್ಭದಲ್ಲಿ ಅಲ್ವಾ ಆತ್ಮನೇಪದಿಯ ಪ್ರಯೋಗ ಮಾಡಬೇಕು. ಫಲವು ಆತ್ಮಗತವಾಗುವ ಸಂದರ್ಭದಲ್ಲಿ, ಯಾಕಂದರೆ ಈ ಸಂಸ್ಕಾರ ಕರ್ಮಗಳಿಗೆ ಹಾಗೆ ಒಂದು ನಿರ್ಣಯ ಇದೆ. ಇನ್ನೊಬ್ಬರಲ್ಲಿ ಮಾಡಿಸುವುದಾದರೂ ಅದನ್ನು ಕಾರಯಿಷ್ಯೆ ಅಂತ ಹೇಳಬೇಕು ಅಂತ ಒಂದು ಪಕ್ಷ ಇದೆ ಆತ್ಮನೇಪದಿ. ಇನ್ನು ಆದ್ಯ ಬ್ರಹ್ಮಣ ಅದು ನಿರ್ಣಯ ಮಾಡುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಈಗ ಇರುವವನು ಆದಿಯ ಬ್ರಹ್ಮನೋ ಮಧ್ಯದ ಬ್ರಹ್ಮನೋ ಅಂತ ನಮಗೆ ನಿರ್ಣಯ ಮಾಡುವುದಕ್ಕಾಗುವುದಿಲ್ಲ. ಯಾಕೆಂದರೆ ಈಗ ಇರುವ ಪುರಾಣಗಳು ಈ ಮನ್ವಂತರದ ಕಥೆಯನ್ನು ನಮಗೆ ಹೇಳುತ್ತವೆ. ಹಿಂದಿನ ಕಲ್ಪಾಂತರದ ಕಥೆಗಳೆಲ್ಲ ಸಂಗ್ರಹ ರೂಪದಲ್ಲಿ ಬಂದಿವೆ. ಪುರಾಣದ ಕುರಿತಾಗಿ ಒಂದು ಕಾಲ ನಿಷ್ಕರ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲದೇ ಇರುವ ಪರಿಸ್ಥಿತಿ ಪುರಾಣಗಳಲ್ಲಿ ಇವೆ. ಆದ್ದರಿಂದ ಇದಕ್ಕಿಂತ ಮೊದಲು ಎಷ್ಟು ಜನ ಬ್ರಹ್ಮರಿದ್ರು ಅಂತ ಪುರಾಣದಲ್ಲಿ ನಮಗೆ ದೊರೆಯುವುದಿಲ್ಲ. ಅದ್ಯ ಅಂತ ಹೇಳಿದರೂ ಸರಿ, ಆದ್ಯ ಅಂತ ಹೇಳಿದರೂ ಸರಿ, 2 ಪಕ್ಷ ಇದೆ. 2 ಸಾಧು. ಕರಿಷ್ಯೆ ಅಂದರೆ ಶ್ರಾದ್ದಲ್ಲಿ ಕರಿಷ್ಯೆ ಅನ್ನೋದು ಉತ್ತಮ. ಅವರು ಮೊದಲೇ ಅದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಪೂರ್ವ ಷೋಡಶೆಲ್ಲ ಅವನು ಕರಿಷ್ಯನ್ ಇಡ್ತಾನೆ. ಯಾವುದೇ ಪೌಷ್ಟಿಕ ಕರ್ಮದಲ್ಲಿ ಕಾರಯಿಷ್ಯೆ ಒಬ್ಬ ಪುರೋಹಿತನಾದವನು ಯಜಮಾನಲ್ಲಿ ಮಾಡಿಸುತ್ತಾನೆ ಅಂತ ಪ್ರೇರಣಾರ್ಥಕವಾದ. ಆದರೆ ಇಲ್ಲಿ ಕರಿಷ್ಯೆ ಅಂದರೆ ಶ್ರಾದ್ದವನ್ನು ಆ ಯಜಮಾನೇ ಮಾಡಬೇಕು. ಕರಿಷ್ಯನು ಸಾಧು ವಿಶೇಷವಾಗಿ ಅವರು ಆವಾಗ ಭಾಷಣ ಹೇಳಿರ್ತಾರೆ. ಒಂದು ಎರಡನೇದಾಗಿ ಅದ್ಯ ತಕ್ಷಣ ಕ್ರಮ ಹಾಕ್ಬಿಡಿ, ನಿಮ್ಗೆ ಸಮಸ್ಯೆ ಇಲ್ಲ. ಅದ್ಯ ಇವತ್ತು ನಾನು ಈ ಕುಳಿತಂಥ ಕಾರ್ಯ ಈ ಸ್ಥಳ ಇವತ್ತು ಬ್ರಹ್ಮಣ ಅಲ್ಲಿಂದ ಮಹಾವಿಷ್ಣು ಭಗವಂತನಿಂದ ಪ್ರವರ್ತಮಾನಸ ಅಲ್ಲಿಂದ ಶುರುವಾಗತ್ತೆ. ಆದ್ಯ ಅಂತ ಹೇಳಿದರೆ ನೇರವಾಗಿ ಹೇಳ್ತಾ ಬನ್ನಿ. ಆದ್ಯ ಬ್ರಹ್ಮಣ ಅನಾದಿ ಬ್ರಹ್ಮ, ಪರಮಾತ್ಮನಿಂದ ಪ್ರೇರಿತನಾದ ಒಬ್ಬ ಚತುರ್ಮುಖ ಬ್ರಹ್ಮ ಅವನಿಂದ ಅಂತ. ಆದ್ದರಿಂದ ಅವ್ರು ಹೇಳಿದ್ರು 2 ಸಾಧು. ಆದರೆ ನೀವು ಹೇಳುವವರು ವಿವಕ್ಷೆ ಇರುತ್ತಷ್ಟೇ. ಒಂದನೇದಾಗಿ ಅದ್ಯ ಅಂದ್ರೆ ಇವತ್ತು ನಾನು ಮಾಡ್ತಿರುವಂಥ ಕರ್ಮ. ಇವತ್ತು ಇಂದು ಅಂತ ನಿಲ್ಲಿಸಿ, ಇಂದು ಆವಾಗ ಅಲ್ಲಿ ಮುಂದಿನ ಅನ್ವಯ ಆಗುತ್ತೆ. ಇಲ್ಲ ಆದ್ಯ ಬ್ರಹ್ಮಣ 2 ಪ್ರಯೋಗ ಇರುವ ಕಾರಣ, 2 ಮಹಾತ್ಮರೇ ಹೇಳುವ ಕಾರಣ ಎಲ್ಲ ಸಾಧುವೇ ಆಗಿರುತ್ತೆ ಅಂತ. ಅದ್ಯ ಅಂದರೆ ಇಂದು ಅಂತ ಅಲ್ಲೇ ನಿಲ್ಲಿಸ್ಬಿಡಿ. ಆಮೇಲೆ ಬ್ರಹ್ಮಣ ದ್ವಿತೀಯ ಪ್ರಾರ್ಥನೆ. ಇನ್ನೊಂದು ಆದ್ಯ ಬ್ರಹ್ಮಣ ಚತುರ್ಮುಖ ಬ್ರಹ್ಮ, ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟವನು ಅಂತ. ಧನ್ಯವಾದಗಳು. ಒಂದು ನಿಮಿಷ. ಇಲ್ಲಿ ಕರಿಷ್ಯೆ ಕಾರಯಿಷ್ಯೆ ವಿಷಯದಲ್ಲಿ ವ್ಯಾಕರಣದ ಸಮಸ್ಯೆ ಒಂದು ಸ್ವಲ್ಪ ಇದೆ. ನಾವು ಹೇಳುವಾಗ ಹೇಗೆ ಹೇಳ್ತೇವೆ? ಆಚಾರ್ಯ ಮುಖೇನ ಕಾರಯಿಷ್ಯೆ ಅಂತ ಹೇಳ್ತೇವೆ. ವಸ್ತುತಃ ವ್ಯಾಕರಣದ ಪ್ರಕಾರ ಆಚಾರ್ಯ ಮುಖೇನ ಕರಿಷ್ಯೆ ಅಂತ ಆಗಬೇಕಾಗ್ತದೆ. ಯಾಕಂದರೆ ಕುಠಾರೇಣ ಚಿನದ್ಮಿ ಅಂತ ಹೇಳಬೇಕಾಗ್ತದೆ. ಅದು ವ್ಯಾಕರಣದ ಅವರ ಮೂಲಕ ಮಾಡೋದು ನಾನು, ಅದು ಮೂಲಕ ಅಂತ ತೃತೀಯ ವಿಭಕ್ತಿ ಬಂದ ಕೂಡಲೇ ಅವರೊಂದು ಕರಣ ಪ್ರಾಧಾನ್ಯವನ್ನು ಅವರು ಪಡೆಯುವುದರಿಂದ ಕರಿಷ್ಯೆ ಹೇಳಬೇಕು. ಹಾಗೆ ಆಚಾರ್ಯ ಮುಖೇನ ಕಾರಿತೇನ ಅನೇನ ಕರ್ಮಣ ಅಂತ ಹೇಳ್ತೇವೆ. ವಸ್ತುತಃ ವ್ಯಾಕರಣ ಸಮ್ಮತಿ ಇರುವುದು ಆಚಾರ್ಯ ಮುಖೇನ ಕೃತೇನ ಅನೇನ ಕರ್ಮಣ ಅಂತ, ಕಾರಿತ ಕರ್ಮಣ ಅಂತ ಆಗುವುದಿಲ್ಲ ವ್ಯಾಕರಣದಲ್ಲಿ. ಅದು ಸಂಪ್ರದಾಯ ಹೇಗಿದೆ ಅಂತ ಹಿರಿಯರೆಲ್ಲ ಹೇಳಬೇಕು. ಹೇಗೆ ಯಾಕಂದ್ರೆ ಇವನೇ ಮಾಡ್ತಾ ಇರುವುದಿಲ್ಲ. ಆದ್ದರಿಂದ ಆಚಾರ ಮುಖೇನ ಕಾರಯಿಷ್ಯೆ, ಮಾಡಿಸುತ್ತೇನೆ ಅಂತ ಕನ್ನಡ ಅರ್ಥ ನೋಡಿ. ಮಾಡುತ್ತೇನೆ, ಮಾಡಿಸುತ್ತೇನೆ, ಇದರಲ್ಲಿ ನಿಮ್ಗೆ ಸ್ಪಷ್ಟ ಅರ್ಥ ಆಗುತ್ತೆ. ಕೆಲವು ಕರ್ಮವನ್ನು ನೀವೇ ಮಾಡಬೇಕಾದ್ದು. ಈ ಶ್ರಾದ್ದಗಳನ್ನ ಮಾಡಿಸುವಾಗಿಲ್ಲ. ಮಾಡಿಸುವಾಗ ಯಾವಾಗ ಮಾಡಿಸ್ಬೇಕು? ಅಂತಹ ಗುರುವಾಪದಿ ಪಕ್ಷ ಸರ್ವಥ ಅವನಿಗೆ ಸಾಧ್ಯವೇ ಇಲ್ಲ. ಆವಾಗ ಒಂದಿಷ್ಟು ದಕ್ಷಿಣೆಯನ್ನು ಪುರೋಹಿತರಿಗೆ ಕೊಟ್ಟು ಅಥವಾ ಇನ್ನೊಬ್ಬರಿಗೆ ಅನಾಮಧೇಯ ಒಬ್ಬ ವ್ಯಕ್ತಿ ಕೊಟ್ಟು, ಒಬ್ಬ ಬ್ರಾಹ್ಮಣನಿಗೆ ಆವಾಗ ಕಾರಯಿಷ್ಯನ ಸಂಕಲ್ಪಾರು ಮಾಡಬೇಕು. ಆದರೆ ಶ್ರಾದ್ದಕ್ಕೆ ಅದು ಅಂಥ ಆಪತ್ತು ಬಂದಾಗ ಹೊರತು ಇನ್ನೆಲ್ಲೂ ಇಲ್ಲ. ಕಾರಯಿಷ್ಯ ಎಲ್ಲ ಬರಲ್ಲ. ವಿಷಯದಲ್ಲಿ ಪ್ರಶ್ನೆ ಇಲ್ಲ. ಶ್ರಾದ್ದದ ವಿಷಯದಲ್ಲಿ ಆಚಾರ್ಯ ಮುಖೇನ ಕಾರಯಿಷ್ಯೆ ಅಲ್ಲ, ಅಹಂ ಕರಿಷ್ಯೆ ಪಿತೃಕರ್ಮ. ಉಳಿದ ಕರ್ಮದಲ್ಲಿ ಆಚಾರ್ಯ ಮುಖೇನ ಕಾರಯಿಷ್ಯೆ ಅಂತ ಕನ್ನಡದ ಛಾಯೆ ಸುಲಭವಾಗಿ ಅರ್ಥ ಆಗುವುದಕ್ಕೋಸ್ಕರ ಹಾಗೆ ಹೇಳ್ತದೆ. ಬಹುಶಃ ಈ ಪೌರೋಹಿತ್ಯಾದಿ ಪ್ರಯೋಗದಲ್ಲಿ ವ್ಯಾಕರಣ ಮೀರಿದರೆ ಭಾರಿ ದೋಷ ಇಲ್ಲ ಅಂತ ಅನ್ಸುತ್ತೆ. ಅದು ಪ್ರಾಯಶಃ ನೇರವಾಗಿ ಕರ್ಮಾಧಿಕಾರ ಇಲ್ಲದವರೇ ಕರ್ಮ ಮಾಡಿಸುವಾಗ ಅದು ಆಚರಣೆಗೆ ಬಂದದ್ದು. ಕಾರಯಿಷ್ಯೆ ಎನ್ನುವುದು ನೇರವಾಗಿ ಸ್ವತಃ ಕರ್ಮಾಧಿಕಾರ ಇಲ್ಲದೇ ಇದ್ದಾಗ
ಆದರೆ ಕರ್ಮ ಮಾಡಬೇಕಾದಂತಹ ಸಂದರ್ಭ ಬಂದಾಗ ಅದು ರೂಢಿಗೆ ಬಂದದ್ದು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಬ್ರಾಹ್ಮಣೇತರರ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಅದು ಆಚರಣೆಗೆ ಬಂದದ್ದು ಆ ಶಬ್ದ. ಧನ್ಯವಾದಗಳು. ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಕ್ರಿಯೆಯೇ ನಿಮ್ಮಲ್ಲಿ ಪ್ರಧಾನವಾಗಿದ್ದರೆ ಕಾರ್ಯಶ್ಯ ಅನ್ನೋದು ಸಂಬಂಧಪಡುತ್ತೆ. ಭಾವ ಎಲ್ಲಿ ಪ್ರಧಾನ ಆಗುತ್ತೋ ಆವಾಗ ಕರಿಷ್ಯ ಅನ್ನೋದೇ ಉತ್ತಮ ಅಂತ ಎಲ್ಲರ ಅಭಿಪ್ರಾಯ. ಯಾಕೆಂದರೆ ಶ್ರಾದ್ದ ಮಾಡೋದು ನಮ್ಮ ತಂದೆಗೆ, ಅಲ್ಲಿ ಭಾವ ಪ್ರಧಾನ. ಆದ್ದರಿಂದ ನಾನೇ ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದಲೇ ಮಾಡಬೇಕಾದ್ರಿಂದ ಅದು ಕರಿಷ್ಯ ಅನ್ನೋದೇ ಸೂಕ್ತ ಅಂತ ಎಲ್ಲರ ಅಭಿಪ್ರಾಯ ಬಂದಿದೆ. ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ, ವಿದೇಶದಲ್ಲಿ ಇದ್ದರೆ ಸಂಕಲ್ಪ ಹೇಗೆ ಮಾಡಬೇಕು? ಇದರ ಬಗ್ಗೆ ಯಾವುದಾದ್ರೂ ಗ್ರಂಥದಲ್ಲಿ ಉಲ್ಲೇಖ ಇದೆಯೇ ಅಂತ ಕೇಳಿದ್ದಾರೆ. ವಿದೇಶದಲ್ಲಿ ಕರ್ಮ ಮಾಡಲಿಕ್ಕೆ ಹೇಳಿಲ್ಲ, ಅವರು ಸ್ವದೇಶಕ್ಕೆ ಬಂದೇ ಮಾಡಬೇಕು. ಜಂಬೂ ದ್ವೀಪೆ ಭಾರತ ವರ್ಷೆ ಭರತ ಖಂಡೆ ಕರ್ಮಾಧಿಕಾರಿ. ಇದು ಕರ್ಮಭೂಮಿ, ಇದು ಮಾತ್ರ, ಉಳಿದದ್ದೆಲ್ಲ ಭೋಗ ಭೂಮಿ. ಶ್ರಾದ್ದದಲ್ಲಿ ವಿಷ್ಣುವಿನ ಸ್ಥಾನ ಎಷ್ಟು ಮುಖ್ಯ? ವಿಷ್ಣು ಸ್ಥಾನ ಗ್ರಂಥೋಕ್ತವೋ ಅಥವಾ ಸಂಪ್ರದಾಯವೋ? ಇದರ ಬಗ್ಗೆ ಕೇಳಬೇಕು ಅಂತ ಹೇಳಿದ್ದಾರೆ ಸಂಜೀವ ದೀಕ್ಷಿತರು. ಮೋಕ್ಷಮಿಚ್ಛೆ ಜನಾರ್ದನಾಥ್ ಅನ್ನುವಂತಹ ಒಂದು ಭಾವವನ್ನು ಅನುಸರಿಸಿ ಯಾವುದೇ ಒಂದು ಪದ್ಧತಿಯಲ್ಲಿ ಶ್ರಾದ್ದವನ್ನು ಮಾಡುವುದಾದರೂ ವಿಷ್ಣುವಿಗೊಂದು ವಿಶೇಷವಾದಂತಹ ಸ್ಥಾನ ಶ್ರಾದ್ದ ಕರ್ಮಗಳಲ್ಲಿ ಇದ್ದೇ ಇದೆ. ಆದರೆ ಕೆಲವೊಂದು ಸಂಪ್ರದಾಯಗಳಲ್ಲಿ ವಿಷ್ಣುವಿಗೆ ಸ್ಥಾನವನ್ನು ಕಲ್ಪಿಸದೇ ಇರುವ ಸಂಪ್ರದಾಯ ಆಚಾರಗಳು ಇದೆ. ಆದರೆ ಧರ್ಮಶಾಸ್ತ್ರದ ದೃಷ್ಟಿಯಿಂದ ಮೋಕ್ಷವನ್ನು ಭಗವಂತ ಅನುಗ್ರಹಿಸುವ ಕಾರಣದಿಂದ ವಿಷ್ಣುವಿಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ಕಲ್ಪಿಸುವುದು ಸಮುಚಿತ ಎನ್ನುವುದು ನನ್ನ ಅಭಿಪ್ರಾಯ. ಇಲ್ಲಿ ಬಂದಿರುವ ಎಲ್ಲ ಆಸ್ತಿಕ ಮಹಾಜನರ ಪರವಾಗಿ ಶ್ರೀಯುತ ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ.